ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಢಚಿಂತನವಿಧೌ ನೂರಂಗ್ಮರಾಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಸಪ್ತಮಸ್ಕಂದಾಂತರ್ಗತಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಸಂಸಾರದ ಸಾಗರದಿಂದ ನಾವು ಗೆಲ್ಲಬೇಕಾಗಿದ್ದರೆ, ಸಂಸಾರದ ಯುದ್ಧದಿಂದ ನಾವು ಗೆಲ್ಲಬೇಕಾಗಿದ್ದರೆ ಮತ್ತು ನಿನ್ನೆ ಹೇಳಿದಂತೆ ಅರ್ಚಿರಾದಿ ಮಾರ್ಗದಿಂದ ಪರಮಾತ್ಮನ ಸಾಮೀಪ್ಯ ಮೋಕ್ಷವನ್ನು ಪಡೆಯಬೇಕಾಗಿದ್ದರೆ ಏನು ಮಾಡಬೇಕು ಅಂತನ್ನೋ ಒಂದು ಪ್ರಶ್ನೆ, ಭಗವಂತನ ಚಿಂತನೆಯನ್ನು ಸದಾಕಾಲದಲ್ಲಿ ನಾವು ಹೇಗೆ ಮಾಡಬೇಕು ಅನ್ನುವುದನ್ನು ಸುಮಾರು 8-10 ರೀತಿಯಲ್ಲಿ ಭಗವಂತನನ್ನ ಬಗ್ಗೆ ಇಷ್ಟು ಜ್ಞಾನ ನಮಗೆ ಯಾವಾಗಲೂ ಇರಲೇಬೇಕು ಅಂತ ತಿಳ್ಕೊಂಡು ಅಂತೇಳಿ, ಈ ಚಿಂತನೆ ಯಾವಾಗಲೂ ನಡೀತಾ ಇರಬೇಕು ಅಂತ ತಿಳ್ಕೊಂಡು ಅಂತೇಳಿ
ಭಾಗವತಕಾರರು ನಮಗೆ ಸೂಚನೆ ಮಾಡ್ತಾ ಇದ್ದಾರೆ. ಮೊದಲನೇದ್ದು ಸೃಷ್ಟಿಯ ಕಾಲವೇ ಇರಲಿ, ಸ್ಥಿತಿಯ ಕಾಲವೇ ಇರಲಿ, ಈಗ ಮಧ್ಯದ ಕಾಲವೇ ಇರಲಿ, ಆನಂತರ ಪ್ರಳಯದ ಕಾಲವೇ ಇರಲಿ, ಸ್ವಲ್ಪವೂ ವಿಕೃತಿಯನ್ನು ಹೊಂದದೆ, ಸ್ವಲ್ಪವೂ ಬದಲಾವಣೆಯನ್ನು ಹೊಂದದೆ ತನ್ನ ಜ್ಞಾನ ಗುಣ ಆನಂದಾದಿಗಳಿಂದ ಯಾವಾಗಲೂ ಶಾಶ್ವತ್ ಏಕಪ್ರಕಾರ ಒಂದೇ ರೀತಿಯಾಗಿ, ಪ್ರಳಯ ಆದರೂ ದುಃಖ ಇಲ್ಲ, ಸೃಷ್ಟಿ ಮಾಡಿದರೆ ಆನಂದ ಇಲ್ಲ, ಅಂದರೆ ಪ್ರತ್ಯೇಕವಾಗಿ ವ್ಯಾವಹಾರಿಕ ಆನಂದ ಇಲ್ಲ, ಅವನ ಆನಂದ ಸ್ವರೂಪನೇ ಆಗಿದ್ದಾನೆ. ಈ ರೀತಿಯಾಗಿ ಯಾವಾಗಲೂ ಒಂದೇ ರೀತಿಯಾಗಿರ್ತಕ್ಕಂತಹ ನಿತ್ಯನಾಗಿರ್ತಾನೆ ಅಂತಕ್ಕಂಥವನು ಪರಮಾತ್ಮ. ಜಗತ್ತಿನಲ್ಲಿ ಏನೂ ಪ್ರಳಯ ಆಗಲಿ, ಸುನಾಮಿ ಆಗಲಿ, ಮಹಾಪುರ ಆಗಲಿ, ಏನೇ ಇರಲಿ, ಏನೇ ರೀತಿಯಾಗಿರ್ತಕ್ಕಂಥ ಜಗತ್ತಲ್ಲಿ ಉಲ್ಲೋಲ ಕಲ್ಲೋಲವಾಗಲಿ, ಭಗವಂತನಿಗೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಉಂಟಾಗುವುದಿಲ್ಲ. ಭಗವಂತ ಎಲ್ಲ ಕಾಲದಲ್ಲಿಯೂ ಅಷ್ಟೇ ಪರಿಪೂರ್ಣನಾಗಿರ್ತಾನೆ. ನಂಬರ್ 1 ಇದನ್ನು ಯಾವಾಗಲೂ ತಿಳಿದುಕೊಳ್ಬೇಕು. ಪರಮಾತ್ಮನಿಗೆ ದೋಷಗಳು ಇಲ್ಲ, ವಿಕೃತಿ ಇಲ್ಲ. ಇನ್ನು ನಂಬರ್ 2, ಜಗತ್ತನ್ನು ಸೃಷ್ಟಿ ಮಾಡುವವನು ಅವನೇ, ಜಗತ್ತಿಗೆ ಸ್ಥಿರತೆಯನ್ನು ಕೊಡ್ತಕ್ಕಂಥವನು ಅವನೇ, ಜಗತ್ತಿನ ಪಾಲನೆಯನ್ನು ಮಾಡ್ತಕ್ಕಂಥವನು ಅವನೇ, ಜಗತ್ತಿಗೆ ಪ್ರಳಯವನ್ನು ಮಾಡ್ತಕ್ಕಂಥವನು ಅವನೇ, ಸಂಪೂರ್ಣ ಜಗತ್ತನ್ನು ನಿಯಮನ ಮಾಡಿ ಸಕಲ ಗ್ರಹಗಳನ್ನು, ಆಕಾಶವನ್ನು, ಅದು ಪ್ರಾಣಿಗಳನ್ನು, ಅನಂತ ಜೀವರಾಶಿಗಳನ್ನು ಆಯಾ ವಿಶಿಷ್ಟ ರೀತಿಯಲ್ಲಿ ನಿಯಮನ ಮಾಡಿ ಅವರಿಗೆ ಆಯಾ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥವನು ಪರಮಾತ್ಮ. ಅದರ ಜೊತೆಯಲ್ಲಿ ಚೇತನರಿಗೆ ಜ್ಞಾನವನ್ನು ಕೊಡ್ತಕ್ಕಂಥವನು, ಸಂದರ್ಭ ಬಂದಾಗ ಅಜ್ಞಾನವನ್ನು ಕೊಡ್ತಾನೆ. ಸಂಸಾರದಲ್ಲಿ ಕಟ್ಟಿ ಹಾಕುವವನು ಅವನೇ, ಸಂಸಾರದಲ್ಲಿ ದಿಂದ ನಮಗೆ ಮೋಕ್ಷವನ್ನು ಕೊಡ್ತಕ್ಕಂಥವನು ಅವನೇ. ಎಷ್ಟು ಉಪಕಾರ ಇದೆಯಲ್ಲ. ಪರಮಾತ್ಮನ ಹೊಟ್ಟೆಯಲ್ಲಿ ನಿಶ್ಚೇಷ್ಟರಾಗಿ ಬಿದ್ದಿರತಕ್ಕಂತಹ ನಮಗೆ ಪರಮಾತ್ಮ ಅನಾದಿ ಕಾಲದಲ್ಲಿ ಲಿಂಗದೇಹವನ್ನು ಕೊಟ್ಟು, ಆನಂತರ ಸ್ಥೂಲ ದೇಹ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಯವಗಳು, ಇವುಗಳನ್ನೆಲ್ಲ ಕೊಟ್ಟು ಭೂಮಿಗೆ ತರ್ತಾನೆ. ಮತ್ತು ನಮ್ಮ ಶರೀರದಲ್ಲಿ ನಮಗೆ ಏನು ಬೇಕು ಎಲ್ಲವನ್ನೂ ಕೊಡ್ತಾನೆ. ಅವಯವಗಳನ್ನು ಕೊಡ್ತಾನೆ, ಅವಯವಗಳ ಕ್ರಿಯೆಗಳನ್ನು ಕೊಡ್ತಾನೆ, ಆಹಾರವನ್ನು ಕೊಡ್ತಾನೆ, ಆಹಾರದ ಜೀರ್ಣ ಮಾಡೋ ವ್ಯವಸ್ಥೆಯನ್ನು ಮಾಡ್ತಾನೆ, ಎಲ್ಲವನ್ನು ಪ್ರತಿಯೊಂದನ್ನೂ ಮಾಡ್ತಾನೆ. ಮಾಡಿ ನಮಗೆ ಸ್ಥಿರವಾಗಿರುವಂತೆ ಮಾಡ್ತಾನೆ. ನಮ್ಮನ್ನು ಪಾಲನೆಯೂ ಕೂಡ ಮಾಡ್ತಾನೆ. ಯಾಕೆ? ಜಗತ್ತಿನಲ್ಲಿ ಮೇಲಿನಿಂದ ಸಂಪೂರ್ಣ ವಾತಾವರಣದ ಪ್ರೆಷರ್ ಇದೆ. ಪರಮಾತ್ಮ ಒಳಗಿದ್ದು ನಮ್ಮನ್ನು ಸಂರಕ್ಷಣೆ ಮಾಡದೇ ಇದ್ದರೆ ಚಪ್ಪಟೆಯಾಗಿ ಹೋಗ್ತಾಯಿದ್ದು. ಒಳಗೆ ಪುರುಷ ರೂಪದಿಂದ ಇದ್ದು ಸಂರಕ್ಷಣೆ ಮಾಡ್ತಾನೆ. ಆ ನಂತರ ಹೊರಗೆ ಕಾಲ ರೂಪದಿಂದ ಇದ್ದು, ಯಾಕೆ ಹೊರಗೆ ಕಾಲ ರೂಪದಿಂದ ಪ್ರೆಷರ್ ಕೊಟ್ಟಿರದೇ ಇದ್ದರೆ ಆಕಾಶದಲ್ಲಿ ಹಾರಿ ಹೋಗ್ತಾಯಿದ್ದು. ಆ ರೀತಿಯ ಕಾಲರೂಪದಿಂದ ನಮ್ಮನ್ನು ಹಿಡಿದಿಟ್ಟು, ಆ ನಂತರ ಪುರುಷ ರೂಪದಿಂದ ಒಳಗೆ ಇದ್ದುಕೊಂಡು ಅಂತರ್ಯಾಮಿಯಾಗಿದ್ದು ಸಕಲ ವಿಧ ಪ್ರೇರಣೆಯನ್ನು ಮಾಡಿ ನಮ್ಮನ್ನು ಪಾಲನೆ ಮಾಡತಕ್ಕಂಥವನು ಅವನೇ. ಆ ನಂತರ ನಮಗೆ ಮತ್ತೆ ಪುನಃ ಈ ಶರೀರದಿಂದ ತೆಗೆದು ಮತ್ತೆ ಒಂದು ಹೊಸ ಶರೀರವನ್ನು ಕೊಡ್ತಕ್ಕಂಥವನು, ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಕ್ಕಂಥವನು ಅವನೇ. ಏನ್ರಿ, ಹುಟ್ಟಿಸಿದ ದೇವರು ತಾನೇ ತನ್ನ ಕೈಯಾರೆ ಕೊಲ್ತಾನೆ ನಮ್ಮನ್ನು. ಅನೇಕ ಜನ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇದು ಕೆಲವು ಸಿದ್ಧಾಂತಗಳಿವೆ, ದೇವರು ಸುಮಾರು ಮಾಡೋದಿಲ್ಲ, ಕರುಣಾಸಮುದ್ರ ರಕ್ಷಣೆ ಕೆಲಸ ಅಷ್ಟೇ ಮಾಡ್ತಾನೆ. ಸಂಹಾರ ಅಂತಂದ್ರೆ ಏನು? ಸಂಹಾರ ಅಂತ ತೆಗೆದುಕೊಂಡು ಬರೋದು ಅಂತ ಅರ್ಥ. ಸಂಹಾರ ತೆಗೆದುಕೊಂಡು ಬರೋದು ಅಂತ ಅರ್ಥ.
ತನ್ನ ಹೊಟ್ಟೆಯಿಂದ ಹೊರಗೆ ಇಟ್ಟಿದ್ದ, ಎಲ್ಲ ರೀತಿ ಕಾರ್ಯವನ್ನು ಮಾಡಿದ. ಇನ್ನು ಪ್ರಳಯವಾಗ್ತದೆ, ಎಲ್ಲ ಕಡೆಗೆ ನೀರು ಕತ್ತಲೆ ಇರ್ತದೆ, ಅಲ್ಲಿ ನೀನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮತ್ತೆ ತನ್ನ ಹೊಟ್ಟೆಯಲ್ಲಿ ಪರಮಾತ್ಮ ವಾಪಸ್ ತೆಗೆದುಕೊಳ್ತೀವಿ. ಇದೇ ಸಂಹಾರ. ಸಂಹಾರ ಅಂತಂದರೆ ಒಟ್ಟುಗೂಡಿಸುವುದು ಅಂತ ಅರ್ಥ. ಸಂಸ್ಕೃತದಲ್ಲಿ ಒಂದು ನಾಟಕ ಇದೆ, ವೇಣಿ ಸಂಹಾರ ಅಂತ ತಿಳ್ಕೊಂಡು ಅಂತೇಳಿ. ದ್ರೌಪದಿಯ ಕೂದಲುಗಳನ್ನು ಕಟ್ಟುವುದು. ವೇಣಿ ಅಂತ ತಿಳ್ಕೊಂಡ್ರೆ ಬಿಚ್ಚಿದ ಕೂದಲುಗಳು, ಅದನ್ನು ಕಟ್ಟುವುದು ವೇಣಿ ಸಂಹಾರ. ಅಂದರೆ ಅರ್ಥ ಏನು, ಕೂದಲನ್ನು ತೆಗೆದು ಹಾಕಿದ್ದೆ ಅಂತ ಅರ್ಥೇನು? ಹಾಗಲ್ಲ. ಒಂದು ಕಡೆಗೆ ಮಾಡಿ ಕಟ್ಟಿದ. ಪ್ರತಿಜ್ಞೆ ಮಾಡಿದ ಪ್ರಕಾರ ದುಶ್ಯಾಸನನ ಗುಂಡಿಗೆಯನ್ನು ಒಡೆದು ಆ ನಂತರ ಅವನ ರಕ್ತವನ್ನು ಹಚ್ಚಿ ಹತ್ತಿ ಆ ನಂತರ ದುರ್ಯೋಧನ ತೊಡೆ ಒಡೆದು ಅವಳ ಕೂದಲನ್ನು ಕಟ್ತಾನೆ. ಆದ್ದರಿಂದ ಉಪಸಂಹಾರ ಮತ್ತು ಹೊಟ್ಟೆಯಲ್ಲಿ ಸುರಕ್ಷತೆ ಇಡ್ತಾನೆ. ಕರುಣಾ ಸಮುದ್ರ ಹೊಟ್ಟೆಯಲ್ಲೂ ಸಂರಕ್ಷಣೆ ಮಾಡ್ತಾನೆ, ಸೃಷ್ಟಿಯಲ್ಲಿ ಸಂರಕ್ಷಣೆ ಮಾಡ್ತಾನೆ. ನಿಯಮನ, ಈ ವೇಳೆಗೆ ಹಗಲಾಗಬೇಕು, ಈ ವೇಳೆಗೆ ರಾತ್ರಿ ಆಗಬೇಕು, ಈ ವೇಳೆಗೆ ನಿದ್ದೆ ಬರಬೇಕು, ಈ ವೇಳೆಗೆ ವಿಶ್ರಾಂತಿ ಆಗಬೇಕು, ಈ ವೇಳೆಗೆ ಎಚ್ಚರ ಆಗಬೇಕು. ಆ ನಂತರ ಒಂದು ಬೀಜ ಬಿತ್ತಿದರೆ ತೆನೆಗಳು ಬರಬೇಕು, ಎಲ್ಲ ಕಡೆಗೆಲ್ಲ ಆಕ್ಸಿಜನ್ ಕೊಡಬೇಕು, ಭೂಮಿಯಲ್ಲಿ ಗ್ರಾವಿಟೇಷನ್ ಫೋರ್ಸ್ ಕೊಡಬೇಕು. ತಿಂದ ಅನ್ನ ತಾನು ಒಳಗೆ ಪ್ರಾಣಾಪಾನಾದಿಗಳಿಂದ ಜೀರ್ಣ ಮಾಡಿಸಿ ತಾನು ಆ ಸುಖವನ್ನು ತೆಗೆದುಕೊಂಡು ಸುಖ ಕೊಡಬೇಕು. ಎಷ್ಟು ವಿಧದಿಂದ ಪರಮಾತ್ಮ ನಮ್ಮನ್ನು ಉಪಕಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮ ನಮಗೆ ನಿಯಮನ ಮಾಡ್ತಕ್ಕಂಥವನು ಅವನೇ. ಮತ್ತು ಆ ಭಗವಂತ ಮತ್ತೆ ಹೇಗಿದ್ದಾನೆ ಅಂತ ತಿಳ್ಕೊಂಡು ಜ್ಞಾನ ಕೊಡ್ತಾನೆ. ನಮಗೆ ಜ್ಞಾನ ಇಲ್ಲದೇ ಇದ್ದರೆ ಏನು ಉಪಯೋಗ ಆಗ್ತಿತ್ತು? ಇವತ್ತು ನೀವು ಭಾಗವತ ಹೇಳಲಿಕ್ಕೆ ಆಗ್ತಿತ್ತ? ನಾನು ನೀವು ಕೇಳಲಿಕ್ಕೆ ಸಾಧ್ಯ ಇತ್ತ? ಹೇಳಿ, ಕಲ್ಪನೆ ಮಾಡಿಕೊಳ್ಳಿ. ನಮಗೆ ಶ್ರೋತ್ರೇಂದ್ರದಿಂದ ಕೇಳುವಂತೆ ಮಾಡಿದ್ದಾನೆ, ಬಾಯಿಂದ ಮಾತನಾಡುವಂತೆ ಮಾಡಿದ್ದಾನೆ. ಆನಂತರ ಬ್ರೈನ್ ಕೊಟ್ಟು 80 ಅಬ್ಜ ನ್ಯೂರಾನ್ಸ್ ತಲೆಯಲ್ಲಿಟ್ಟಿದ್ದಾನೆ, ಸೂಕ್ಷ್ಮವಾಗಿರ್ತಕ್ಕಂಥವುಗಳು. ಅದು ಪ್ರತಿಯೊಂದರ ಗುಣಧರ್ಮ ಏನು ಅಂತ ಅನ್ನೋದು ವಿಜ್ಞಾನಕ್ಕೆ ಗೊತ್ತಿಲ್ಲ. ನನಗಿಬ್ಬರು ಭಾಳ ಒಳ್ಳೆ ಬ್ರೈನ್ ಸ್ಪೆಷಲಿಸ್ಟ್, ಸರ್ಜನ್, ಇಬ್ಬರೂ ಸರ್ಜನ್, ಬ್ರೈನ್ ಆಪ್ರೇಷನ್ ಸುಲಭವಾಗಿ ಮಾಡ್ತಾರೆ. ಕೇಳಿದೆ ಎಷ್ಟು ಗೊತ್ತಿದೆ ಅಂತ. ಅವ್ರು ಹೇಳಿ 10% ಗೊತ್ತಿದೆ. ಬ್ರೈನಿನ ಬಗ್ಗೆ ನಮಗೆ ಗೊತ್ತಿದೆ 10%. ನಾವು ಬ್ರೈನ್ನ ಸುತ್ತಲೂ ಅಥವಾ ಅಲ್ಲಿರ್ತಕ್ಕಂಥ ಏನಾದರೂ ಒಂದು ಕ್ಲಾಟ್ ಗೇಟ್ ಇದ್ದರೆ ಸುಲಭವಾಗಿ ತೆಗಿತೇ ಹೊರತು ಬ್ರೈನಿಗೆ ಕೈ ಹಚ್ಚಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದರು. ಅಂತಹ ಅದ್ಭುತವಾಗಿರ್ತಕ್ಕಂಥ ಬ್ರೈನನ್ನು ಮಾಡಿ ಹಸಿವೆ ಆಗುವಂತೆ ಮಾಡಿ, ನಮಗೆ ಒಂದು ವೇಳೆ ಸ್ಪರ್ಶ ಜ್ಞಾನ ಇದ್ದಿದ್ದಿಲ್ಲ ಅಂತ ಬೆಂಕಿ ಹಿಡಿದು ಸುಟ್ಕೋತಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಜ್ಞಾನೇಂದ್ರಿಯಗಳನ್ನು ಕೊಟ್ಟು, ಕರ್ಮೇಂದ್ರಿಯಗಳನ್ನು ಕೊಟ್ಟು, ನಮಗೆ ತಿಳುವಳಿಕೆಯನ್ನು ಕೊಟ್ಟು, ವಿಚಾರ ಶಕ್ತಿಯನ್ನು ಕೊಟ್ಟು ಎಷ್ಟು ಉಪಕಾರ ಮಾಡ್ತಾನೆ ಪರಮಾತ್ಮ. ಇಷ್ಟು ಯಾರು ಮಾಡ್ತಾರೆ ಹೇಳಿ? ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ ಅಂತೇಳಿ ಮಕ್ಕಳ ಮೇಲೆ ಪ್ರೀತಿ ಮಾಡ್ತೇವೆ. ಬಂಧುಗಳು ಸಹಾಯ ಮಾಡ್ತಾರೆ ಅಂತ ಅವರನ್ನು ಪ್ರೀತಿ ಮಾಡ್ತೇವೆ. ಆಫೀಸ್ ಮ್ಯಾನೇಜರ್ ನಮಗೇನು ಸಂಬಳ ಕೊಡ್ತಾನೆ ಅಂತ ಅವನನ್ನು ನೆನೆಸ್ತೇವೆ. ಇಷ್ಟೆಲ್ಲ ಕೊಟ್ಟ ದೇವರನ್ನು ಎಷ್ಟು ಸಲ ನೆನೆಸ್ತೇವೆ ಹೇಳಿ? ಎದ್ದಾಗ ನೆನೆಸಬೇಕು, ಕೆಲಸ ಮಾಡುವಾಗ ನಡೆಸಬೇಕು, ಊಟ ಮಾಡುವಾಗ ನಡೆಸಬೇಕು, ನಿದ್ದೆ ಬಂದಾಗ, ಎಚ್ಚರವಾದಾಗ ಎಲ್ಲ ಕಾಲಕ್ಕೂ ನೆನೆಸಲೇಬೇಕು ಅವನನ್ನು. ಅವನನ್ನು ನೆನೆಸುವುದೇ, ಅವನ ಉಪಕಾರವನ್ನು ನೆನೆಸುವುದೇ ಪೂಜೆ, ಪುನಸ್ಕಾರ, ಪುರಾಣ ಪಾಠ, ಪುರಾಣ ಹೇಳುವುದು ಕೇಳುವುದೆಲ್ಲ ಇದೆ. ಇಂಥ ಪರಮಾತ್ಮ ಅಜ್ಞಾನ ಕೊಡ್ತಾನೆ. ಏನ್ರಿ ಅಜ್ಞಾನ ಕೊಡೋತಕ್ಕಂಥವನಿಗೆ ಹೊಗಳಬೇಕಾ? ಹೌದು, ಅವನು ಅಜ್ಞಾನ ಕೊಟ್ಟಿರದೇ ಇದ್ದರೆ ನಾವೆಲ್ಲರೂ ಇವತ್ತು ಹುಚ್ಚರ ಹಾಸ್ಪಿಟಲ್ನಲ್ಲಿ, ಮೆಂಟಲ್ ಹಾಸ್ಪಿಟಲ್ನಲ್ಲಿ ನಾವು ಹೋಗ್ತಾಯಿದ್ದೆವು. ಏಕೆ ನಮ್ಮ ಜೀವನದಲ್ಲಿ ಹುಟ್ಟಿನಿಂದ ಇಲ್ಲಿಯವರೆಗೂ ಕೆಲವರಿಗೆ 30 ವರ್ಷ ಆಗಿದೆ, ಕೆಲವ್ರಿಗೆ 40 ವರ್ಷ ಆಗಿದೆ, ಕೆಲವು 50 ವರ್ಷ ಆಗಿದೆ, 60, 70 ಹೊಡೆದಾದವರು ಕ್ಷರ ಹೊಡೆದ್ರೆ ಕೇಳ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ನಡೆದ ಎಷ್ಟು ಮನಸ್ಸಿನ ವಿರುದ್ಧ ಘಟನೆಗಳು ನಡೀತು. ಕೆಲವು ದಿವಸ ನೆನಪಿತ್ತು, ಹೋಯ್ತು, ಬರೆಸ್ಬಿಟ್ಟ ಪರಮಾತ್ಮ.
ಅದರ ಅಜ್ಞಾನ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ನಾವು ಜೀವನದಲ್ಲಿ ಇನ್ನು ನಾಳೆ ಏನೂ ಇರಬೇಕು, ನಾಡಿದ್ದಿರಬೇಕು, ಏನಾದ್ರು ಸಾಧನೆ ಮಾಡಬೇಕು ಅಂತ ಬಯಸ್ತೇವೆ. ಜೀವನದಲ್ಲಿ ಎಷ್ಟು ಜನರನ್ನು ಕಳೆದುಕೊಂಡಿದ್ದೆ, ತಂದೆ ತಾಯಿ ಬಂಧು ಬಾಂಧವರನ್ನು ಕಳೆದುಕೊಂಡಿದ್ದೆ, ಎಷ್ಟು ಜನರಿಂದ ಅಪಮಾನ ಮಾಡಿಸ್ಕೊಂಡಿದ್ದೆ, ಎಷ್ಟು ಜನರಿಂದ ಬಯಸ್ಕೊಂಡಿದ್ದೆ. ಅದೆಲ್ಲ ಪರಮಾತ್ಮ ನೆನಪಿಟ್ಟರೆ ನಮ್ಮ ಗತಿ ಏನು? ಆ ಟೆನ್ಷನ್ನಲ್ಲಿ ಹೋಗಿ ಡೈರೆಕ್ಟ್ ಉತ್ತರ ಆಸ್ಪತ್ರೆ ಎಲ್ಲ ಕಲಾಸ್. ಪರಮಾತ್ಮ ಉಪಕಾರ ಮಾಡಿದ್ದಾನೆ. ಪರಮಾತ್ಮ ಏನು ಉಪಕಾರ ಮಾಡಿದ್ದಾನೆ? ಅಜ್ಞಾನ ಕೊಟ್ಟಿದ್ದಾನೆ. ನಮ್ಮ ಶರೀರದೊಳಗೆ ಏನಿದೆ, ಒಳಗೇನಿದೆ ನಮಗೇನು ಗೊತ್ತಿಲ್ಲ. ಎಕ್ಸ್ರೇಯಿಂದ ಕೆಲವು ವಿಷಯಗಳನ್ನು ಗೊತ್ತಾಗ್ತದೆ, ಸಿ ಟಿ ಸ್ಕ್ಯಾನ್ನಿಂದ ಇನ್ನೂ ಹೆಚ್ಚು ವಿಷಯ ಗೊತ್ತಾಗ್ತದೆ. ಆದರೆ ನಮ್ಗೆ ಗೊತ್ತಾಗುವಂತೆ ಶರೀರ ಎದುರಿಗಿದ್ದರೆ, ಶರೀರದೊಳಗೇನಿದೆ? ರಕ್ತ, ಮಾಂಸ, ಕೀವು, ಮಲ, ಮೂತ್ರ ಎಲ್ಲ ಇದೆ. ಅದು ನಮಗೆ ಎದುರಿಗೆ ಬಂದ ವ್ಯಕ್ತಿಯಲ್ಲಿ ಟ್ರಾನ್ಸ್ಪರೆಂಟ್ ಚರ್ಮದಲ್ಲಿ ಟ್ರಾನ್ಸ್ಪರೆಂಟ್ ಚರ್ಮ ಇತ್ತು, ಒಳಗಿಂದೆಲ್ಲ ಕಾಣಿಸ್ತಿತ್ತು ಅಂತ ತಿಳ್ಕೊಂಡಂತಂದರೆ ಆ ವ್ಯಕ್ತಿ ಜೊತೆ ಕೂತ್ಕೊಳ್ತಿದ್ರ ನೀವು? ಆ ವ್ಯಕ್ತಿ ಜೊತೆಗೆ ಮದುವೆ ಮಾಡ್ಕೊಳ್ತಾ ಇದ್ರ? ಆ ವ್ಯಕ್ತಿ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಕರ್ಕೊಳ್ತಾ ಇದ್ರ? ಇಲ್ಲ. ಈ ಅಜ್ಞಾನ ಕೊಟ್ಟು ಭಗವಂತ ಎಷ್ಟು ಉಪಕಾರ ಮಾಡಿದ್ದಾನೆ. ಪರಮಾತ್ಮ ಸಂಸಾರದಲ್ಲಿ ನಮ್ಮನ್ನು ಕಟ್ಟಿಯೂ ಹಾಕ್ತಾನೆ, ಕಟ್ಟಿ ಹಾಕ್ತಾನೆ. ಬಂಧ ಇಂಥ ಪರಮಾತ್ಮ ಯಾಕಪ್ಪ ಸಂಸಾರದಲ್ಲಿ ಕಟ್ಟಿ ಹಾಕಬೇಕು? ಸುಮ್ಮನೆ ಡೈರೆಕ್ಟ್ ಮೋಕ್ಷ ಕೊಡಬೇಕಲ್ಲ. ಸಾಧನೆ ಇಲ್ಲದೆ ಮೋಕ್ಷ ಕೊಡೋದಿಲ್ಲ. ಸಾಧನೆ ಮಾಡೋದಕ್ಕೋಸ್ಕರ ಬಂಧ. ತಂದೆ ತಾಯಿ ಇದ್ದಿಲ್ಲ. ನಾನು ಸಣ್ಣ ಹುಡುಗ, ನಾವು ಎಲ್ಲಿ ಬೆಳೀತಿದ್ದೀವಿ? ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಅಂತ ತಿಳ್ಕೊಂಡಂತೇಳಿ ನಮ್ಮ ಸಂಸಾರ ಟೈಮ್ ಮಾಡ್ತೀವಿ. ಒಬ್ಬಂಟಿಗನಾಗಿದ್ದರೆ ಎಷ್ಟು ಮನುಷ್ಯ ಬೇಜಾರು ಬಂದು ಹೋಗೋದಿಲ್ಲ ಜೀವನದಲ್ಲಿ. ಅಡುಗೆ ಮಾಡಲಿಕ್ಕೆ ಹೆಂಡತಿ, ಮನಸ್ಸಿನ ಟೆನ್ಷನ್ ಕಳೆಯೋಕ್ಕೋಸ್ಕರ ನಗ್ನಗ್ತಾ ಇರತಕ್ಕಂಥ ಇದು ಅಡುಗೆ ಮಾಡಲಿಕ್ಕೆ ಈಗೇನು ಯಾರಿಗೆ ಹೆಂಡತಿನೂ ಅಡುಗೆ ಮಾಡೋಂಗಿಲ್ಲ, ಇಬ್ಬರು ಪಾರ್ಸಲ್ ತರಿಸ್ತಾರೆ ಅಂತಂದರೆ ಊಟ ಅಲ್ಲೇ ಅಲ್ಲದು. ಅದನ್ನು ತಂದು ಅದು ಕಸ ತಿಂದು ಸುಮ್ಮನೆ ಸಂತೋಷ ಅಂತ ಪಡ್ತೀವಿ ಅಷ್ಟೇ. ಪಡೋರು ಸಂತೋಷ ಅಲ್ಲ, ಅದು ಕಸ. ಯಾರು ಮಾಡ್ಯಾರೋ, ಏನು ಹಾಕಿರ್ತಾರೋ, ಯಾವ ರೀತಿ ಹಾಕಿರ್ತಾರೋ, ತಮ್ಮ ಲಾಭ ಎಷ್ಟು ಇಟ್ಕೊಂಡಿರ್ತಾರೋ ಯಾರಿಗೂ ಗೊತ್ತು. ಈ ಬಂಧ ಕೊಟ್ಟಿದ್ದಾನೆ. ಆದರೆ ಬಂಧ ಜೊತೆಗೆ ಜ್ಞಾನವನ್ನು ಕೊಟ್ಟು ಈ ಅನುಕೂಲತೆ ಜೊತೆಗೇ ನೀನು ಸಾಧನೆ ಮಾಡಿಕೊ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ಈ ರೀತಿಯಾಗಿ ಸೃಷ್ಟ್ಯಾದಿ ಅಷ್ಟಕರ್ತೃತ್ವದಿಂದ ಪರಮಾತ್ಮ ನಮಗೆ ಇಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ದಿವಸಕ್ಕೆ ಒಂದು ಸಾಲದು ನೆನೆಸೋಣಲ್ಲ. ನಂಬರ್ 3, ಪರಮಾತ್ಮ ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ. ಹೊರಗೂ ಒಳಗೂ ಇದ್ದು ನಮ್ಮ ಕಡೆಯಿಂದ ಎಲ್ಲ ಕೆಲಸವನ್ನು ಮಾಡಿಸಿ, ಸಾಧನೆ ಮಾಡಿಸಿ ಮೋಕ್ಷದಾಯಕನಾಗಿದ್ದಾನೆ. ಹೇಳ್ತಾನೆ, ನನ್ನನ್ನು ನಂಬಿ, ನನ್ನನ್ನು ಪ್ರೀತಿಸಿ ನಿಮಗೆ ಶಾಶ್ವತವಾದ ಮೋಕ್ಷ ಕೊಡ್ತೇನೆ. ಮತ್ತು ಹುಟ್ಟೋದು ಸಾಯೋದು, ನಿನ್ನೆ ಕೇಳಿದ್ದಿಲ್ಲ, ಸಂಸಾರದಲ್ಲಿ ಹೋಗೋದು ಬರೋದು ಎಷ್ಟು ದುಃಖದಾಯಕ ಅಂತ ತಿಳ್ಕೊಂಡಂತೇಳಿ. ಆ ರೀತಿಯಾಗಿ ಅಂತರ್ಬಹಿರ್ವ್ಯಾಪ್ತನಾಗಿದ್ದುಕೊಂಡು ಸಕಲ ಉಪಕಾರವನ್ನು ಮಾಡ್ತಾನೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಮಾಡ್ತಾನೆ. ಒಳಗೆ ಹೊರಗೆ ಇದ್ದು ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನು ಕೊಡ್ತಾನೆ. ಆನಂತರ ನಂಬರ್ 4, ಪರಮಾತ್ಮ ಜ್ಞೇಯನೂ ಅವನೇ, ಜ್ಞಾನವೂ ಅವನೇ. ಏನು ಶಾಸ್ತ್ರಗಳಿಂದ ಯಾರನ್ನು ತಿಳಿದುಕೊಳ್ಬೇಕು? ಇದೆಲ್ಲ ಮಾಡ್ತಕ್ಕಂಥವನು ಯಾರು ಅಂತ ಅನ್ನೋದನ್ನು ಅವನನ್ನೇ ತಿಳಿದುಕೊಳ್ಬೇಕು. ಇನ್ನು ಜ್ಞಾನ ಶಾಸ್ತ್ರನೂ ಅವನೇ. ಯಾಕೆ ಅಂತಂದರೆ ವೇದ ಪರಮಪುರುಷ ಅಂತ ತಿಳ್ಕೊಂಡಂತ ಹೇಳಿ, ವೇದಗಳು ಅಂತಂದರೆ ಪರಮಾತ್ಮನೊಂದು ರೂಪ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ವೇದಗಳು ಭಗವಂತನ ರೂಪಗಳು. ಅದಕ್ಕೋಸ್ಕರವೇ ವೇದದ ಆಜ್ಞೆಯನ್ನು ಮೀರುವುದು ಅಂತ ತಿಳ್ಕೊಂಡಂತಂದರೆ ದೇವರ ಆಜ್ಞೆ ಮೀರಿದಂತೆ. ಶಾಸ್ತ್ರದ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾನೇ ಇರ್ತದೆ. ಶಾಸ್ತ್ರ ಹೇಳೋಂಗೆ ಹೇಳ್ತಿರ್ತಾನೆ. ಶಾಸ್ತ್ರ ಅಲ್ಲ, ಶಾಸ್ತ್ರವೇ ದೇವರು. ದೇವರೇ ಹೇಳ್ತಕ್ಕಂಥದ್ದು. ಅದನ್ನು ನಾವು ಬಿಡ್ತೀವಿ ಅಂತ ತಿಳ್ಕೊಂಡು ನಮ್ಮನ್ನ ಯಾಕೆ ಅವನು ನೋಡ್ಕೋತಾನೆ? ಕೆಟೌಟ್ ಅಂತಂತಾನೆ ಅಷ್ಟೇ. ಜ್ಞಾನನೂ ಅವನೇ, ಜ್ಞೇಯೂ ಅವನೇ,
ಮಾತನಾಡುವ ಶಕ್ತಿಯೂ ಅವನೇ, ಮಾತಿನಿಂದ ವರ್ಣಿಸಲ್ಪಡತಕ್ಕಂಥ ವಾಚ್ಯನೂ ಅವನೇ. ವಾಚ್ಯ ವಾಚಕನಲ್ಲಿದ್ದುಕೊಂಡು ಸ್ತೋತ್ರ ಮಾಡಿಸ್ತಾನೆ, ವಾಚ್ಯನಾಗಿ ತಾನು ಆ ಸ್ತುತಿಯನ್ನು ಸ್ವೀಕಾರ ಮಾಡ್ತಾನೆ. ಜ್ಞಾನ ಅವನೇ. ತನ್ನ ವೈಷ್ಣವೀ ಮಾಯಿಂದ ಸಂಸಾರದಲ್ಲಿ ನಮ್ಮನ್ನು ತಂದು ಅಜ್ಞಾನ ಕೊಡ್ತಕ್ಕಂಥವನು ಅವನೇ. ಆನಂತರ ಶಾಸ್ತ್ರದ ಜ್ಞಾನದಿಂದ ಮತ್ತೆ ಪರಮಾತ್ಮ ನಮಗೆ ವಿಶೇಷವಾದ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟು ತಾನು ಸ್ವಪ್ರಕಾಶಕನಾಗಿ ಅವನು ದೇವರಿದ್ದಾನೆ ಅಂತ ಅನ್ನೋದಕ್ಕೋಸ್ಕರ ದೇವರೇ ಪ್ರಮಾಣ. ಯಾರ ಅವಶ್ಯಕತೆ ಇಲ್ಲದೆ ತಾನೇ ಸರ್ವೋತ್ತಮನಾಗಿ, ಸರ್ವ ಪ್ರೇರಕನಾಗಿ, ಸರ್ವ ನಿಯಾಮಕನಾಗಿ, ಸರ್ವ ನಿಯಮ್ಯನಾಗಿ ಎಲ್ಲ ರೀತಿಯಿಂದ ಇರತಕ್ಕಂಥವನು ಆ ಪರಮಾತ್ಮನೇ ಇದ್ದಾನೆ. ಸಂಪೂರ್ಣ ಜಗತ್ತಿನ ಸಕಲ ಕ್ರಿಯೆಗಳಲ್ಲೂ ತುರ್ಯ ನಾಮಕನಾಗಿರ್ತಕ್ಕಂಥದ್ದು. ತುರಿಯ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ನಾಮಕನ ಅಧೀನವೇ ಇವೆಲ್ಲ ಕ್ರಿಯೆಗಳಿವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆನಂತರ ಐದನೇ ವಿಶಿಷ್ಟತೆ ಅಂತ ತಿಳ್ಕೊಂಡಂತಂದರೆ, ನಮ್ಮನ್ನು ಹುಟ್ಟಿಸುವವನು ಅವನೇ, ನಮ್ಮನ್ನು ಕೊಲ್ತಕ್ಕಂಥವನು ಅವನೇ. ಜನನಕ್ಕೆ ಕಾರಣನೂ ಅವನೇ, ನಮ್ಮ ಮರಣಕ್ಕೂ ಕಾರಣನೂ ಅವನೇ. ಒಳಗಿರುವವನು ಅವನೇ, ಹೊರಗಿರುವವನು ಅವನೇ. ಉತ್ತಮರಲ್ಲಿರ್ತಕ್ಕಂಥವನು ಅವನೇ, ಅಧಮರಲ್ಲಿರ್ತಕ್ಕಂಥವನು ಅವನೇ. ಸಕಲ ಪ್ರೇರಕನು ಅವನೇ. ನಮಗೆ ದುಃಖವನ್ನು ಕೊಡ್ತಕ್ಕಂಥವನು ಅವನೇ, ನಮಗೆ ಮತ್ತೆ ಪುನಃ ಸುಖವನ್ನು ಕೊಡ್ತಕ್ಕಂಥವನು ಅವನೇ. ಈ ರೀತಿಯಾಗಿ ಜಗತ್ತಿನಲ್ಲಿ ಜನನ ಮರಣ, ಒಳಗೆ ಹೊರಗೆ, ಉತ್ತಮ ಅಧಮ, ಗ್ಲಾನಿ ಪ್ರಕಾಶ, ಈ ರೀತಿಯಾಗಿರ್ತಕ್ಕಂತಹ ಚೇತನಾಚೇತನರ ಸಕಲ ಕ್ರಿಯೆಗಳು. ಅದಕ್ಕೋಸ್ಕರ ಟೀಕಾಕೃತ್ಪಾದರು ಹೇಳ್ತಾರೆ, ಪ್ರವೃತ್ತಿ, ಪ್ರಮಿತಿ, ಸತ್ತ ಇವು ಮೂರು ಆ ಭಗವಂತನ ಅಧೀನದಲ್ಲಿವೆ. ಸತ್ತ ಅಂತ ತಿಳ್ಕೊಂಡಂತಂದ್ರೆ ಎಕ್ಸಿಸ್ಟೆನ್ಸ್, ನಮ್ಮ ಎಕ್ಸಿಸ್ಟೆನ್ಸ್ ಪರಮಾತ್ಮನಿಂದ ಇದೆ. ಇಲ್ಲದೆ ಇದೆ ಜಗತ್ತೇ ಇದ್ದಿಲ್ಲ ಅಂತ ಅಂದ್ಕೊಂಡಂತಂದರೆ, ಪರಮಾತ್ಮ ಶರೀರ ಕೊಟ್ಟಿರದೇ ಇದ್ದರೆ ನಮ್ಮ ಎಕ್ಸಿಸ್ಟೆನ್ಸ್ ಅವನ ಹೊಟ್ಟೆಯಲ್ಲಿರ್ತಿತ್ತು, ಅಭಿವ್ಯಕ್ತಿ ಆಗೋದೇ. ಅವನ ಹೊಟ್ಟೆಯಲ್ಲಿ ಆಶ್ರಯ ಕೊಟ್ಟಿದ್ದಾನೆ ಅಂತ ನಮ್ಮ ಎಕ್ಸಿಸ್ಟೆನ್ಸ್ ಇದೆ, ನಮ್ಮ ಇರುವಿಕೆ ಅವನ ಕೈಯಲ್ಲೇ ಇದೆ. ಆನಂತರ ನಮಗೆ ಜ್ಞಾನ ಕೊಟ್ಟವನು ಅವನೇ, ನಮಗೆ ಒಳಗೆ ನಿಂತುಕೊಂಡು ಪ್ರೇರಣೆ ಮಾಡ್ತಕ್ಕಂಥವನು ಅವನೇ. ಪ್ರವೃತ್ತಿ, ಪ್ರಮಿತಿ, ಸತ್ತ ಇವು ಅವನ ಅಧೀನದಲ್ಲಿ ನಾವಿದ್ದೇವೆ. ಅವನಿಗೆ ಅವನ ಪ್ರವೃತ್ತಿ ಪ್ರಮಿತಿಗೆ ಸತ್ತಕ್ಕೆ ಅವನು ಸ್ವತಂತ್ರ, ಅವ್ರಿಗೆ ಯಾರ ಅಪೇಕ್ಷೆ ಇಲ್ಲ ಅವನಿಗೆ. ಅಂಥ ಅದ್ಭುತನಾಗಿರ್ತಕ್ಕಂಥ ಪರಮಾತ್ಮ, ಇಂಥ ಭಗವಂತ ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ. ಅವನಂತೆ ಅವರ ಒಳಗಿರ್ತಕ್ಕಂಥ ಬಿಂಬನಂತೆ ನಾವಿದ್ದೇವೆ. ಆದರೆ ಕೆಲವು ಜನ ಬಿಂಬ ಪ್ರತಿಬಿಂಬ ಇಟ್ಟುಕೊಂಡು, ಬಿಂಬ ಮತ್ತು ಪ್ರತಿಬಿಂಬ ಎರಡು ಒಂದೇ ರೀತಿಯಾಗಿರ್ತವೆ, ಆದ್ದರಿಂದಾಗಿ ನಾನೇ ದೇವರು ಅಥವಾ ನಾನು ದೇವರು ಸಮಾನರು ಅಂತ ತಿಳ್ಕೊಂಡು ಅಂತ ಹೇಳ್ತಕ್ಕಂಥ ತತ್ವಗಳು ಜಗತ್ತಿನಲ್ಲಿ ಹೊರಟವು. ನಾನು ದೇವರು ಒಂದೇ ರೀತಿಯಾಗಿರ್ತಕ್ಕಂಥ ಅಂತ ತಿಳ್ಕೊಂಡು ಅಂತೇಳಿ ನಿಜವಾಗಿ ನೋಡಿದರೆ ಒಂದೇ ರೀತಿಯಾಗಿರೋದಿಲ್ಲ, ಸ್ವಲ್ಪ ಸಾದೃಶ್ಯ ಇರ್ತದೆ. ಯಾಕೆ? ಬಿಂಬ ನಾನು ಕನ್ನಡಿಯಲ್ಲಿ ಬಿದ್ದ ನನ್ನ ಪ್ರತಿಬಿಂಬ, ನನ್ನ ಮುಖ ಪೂರ್ವಕ್ಕಾಗಿದ್ದರೆ ಪ್ರತಿಬಿಂಬದ ಮುಖ ಪಶ್ಚಿಮಕ್ಕಾಗಿರ್ತದೆ. ಆನಂತರ ನನ್ನ ಬಲಗೈ ಈ ಬಾಧೆ ಇದ್ದಲ್ಲೇ ಬಿಂಬದ ಬಲಗೈ ಅವನ ವಿರುದ್ಧದ ದಿಕ್ಕಿನಲ್ಲಿರ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರತಿಯೊಂದೆಲ್ಲ ಉಲ್ಟಾ ಈ ರೀತಿಯಾಗಿರ್ತದೆ. ಬಿಂಬ ಪ್ರತಿಬಿಂಬದಲ್ಲಿ ಸ್ವಲ್ಪವೂ ಸಾಮ್ಯ ಇರೋದಿಲ್ಲ, ಕೇವಲ ಕಿಂಚಿತ್ ಸಾಮ್ಯ. ಹಾಗಾದರೆ ಬಿಂಬ ಪ್ರತಿಬಿಂಬ ಅಂತ ಯಾಕೆ ಹೇಳಿದರು? ಬಿಂಬ ಪ್ರತಿಬಿಂಬ ಅಂತ ಯಾಕೆ ಹೇಳಿದರು ಅಂತಿಕೊಂಡು ಅಂತಂದರೆ, ಪ್ರತಿಬಿಂಬ ಬಿಂಬದ ಅಧೀನವಾಗಿರ್ತದೆ.
ನಾನು ಕೈ ಎತ್ತಿದರೆ ಪ್ರತಿಬಿಂಬ ಕೈ ಎತ್ತದೆ, ನಾವು ಕೈ ಕೆಳಗಿಟ್ಟರೆ ಪ್ರತಿಬಿಂಬ ಕುಂಬ್ತದೆ, ನಾನು ಕಣ್ಣು ಮುಚ್ಚಿದ್ರೆ ಅದು ಕಣ್ಣು ಮುಚ್ತದೆ, ನಾನು ಬಾಯಿ ತೆಗೆದ್ರೆ ಅದು ಬಾಯಿ ತೆಗೆತದೆ. ಹಾಗೆ ಬಿಂಬನಾದ ಪರಮಾತ್ಮನ ಕ್ರಿಯೆ ನಮ್ಮ ಕ್ರಿಯೆಗಳಾಗಿ ಅಭಿವ್ಯಕ್ತವಾಗ್ತವೆ. ಆದ್ದರಿಂದಾಗಿ ಪರಮಾತ್ಮನ ಅಧೀನ ಅಂತ ಹೇಳೋದಕ್ಕೋಸ್ಕರ ಶಾಸ್ತ್ರದಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಿದ್ದಾರೆ ಹೊರತು ನಾವು ದೇವರು ಒಂದೇ ಅಲ್ಲ. ನಾವು ದೇವರು ಎರಡು ರೀತಿಯಲ್ಲಿ, ಒಂದು ಕಿಂಚಿತ್ ಸಾಮ್ಯ ಇದೆ. ಅವನು ಅನಾದಿ, ನಾನು ಅನಾದಿ, ಜೀವನು ಅನಾದಿ. ಅವನು ನಿತ್ಯ, ನಾನು ನಿತ್ಯ. ಆ ದೇವರು ಸಮಾನ ಅದೀವಲ್ಲ. ನಮ್ಮ ಅನಾದಿತ್ವ, ನಮ್ಮ ನಿತ್ಯತ್ವ ಅವನ ಅಧೀನದಲ್ಲಿದೆ. ಅವನು ಸ್ವತಂತ್ರ, ನಾವು ಪರತಂತ್ರ. ಈ ಒಂದು ಕಿಂಚಿತ್ ಸಾದೃಶ್ಯ, ಆದರೆ ಅದಕ್ಕೆ ಅಜಗಜಾಂತರ. ಕೆಸರಿನಲ್ಲಿದ್ದ ಹುಳವು ಜೀವಂತಿದೆ, ನಾವು ಜೀವಂತಿದೆ, ಒಂದೆರಡು ಒಂದೇ ಅಂತ ಆಗ್ತದೆ. ಆದ್ದರಿಂದಾಗಿ ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ನಾನು ಅಸ್ವತಂತ್ರ, ಅವನ ಅಧೀನ ಅಂಥೇಳಿ ಇದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ತನ್ನ ವೈಷ್ಣವಿ ಮಾಯಾದಿಂದ ಪರಮಾತ್ಮ ನಮಗೆ ಆ ರೀತಿಯಾಗಿರ್ತಕ್ಕಂಥ ಭ್ರಮವನ್ನು ತಂದುಕೊಟ್ಟು ಅಸ್ವತಂತ್ರರಾಗಿರ್ತಕ್ಕಂಥ ಒಮ್ಮೊಮ್ಮೆ ನಮಗೆ ಸ್ವತಂತ್ರ ಭ್ರಾಂತಿಯನ್ನು ತಂದು ಕೊಡ್ತಾನೆ. ನನ್ನಷ್ಟಕ್ಕೆ ನಾನಿದ್ದೇನೆ, ನಾನೇ ಯಜಮಾನ, ನಾನೇ ಸಮರ್ಥ, ನಾನೇ ವಿದ್ಯಾವಂತ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಭಿನ್ನ ಪ್ರಾಯದ ಮದ, ಸಂಪೂರ್ಣ ಜಗತ್ತು ವಶವಾದ ಮದ. ಈ ಸೊಕ್ಕಿನಲ್ಲಿ ನಾವಿರ್ತೇವೆ. ಈ ಸೊಕ್ಕು ಸರ್ವಥಾ ಮಾಡಬೇಡಿ. ಒಳಗಿದ್ದ ಬಿಂಬ ಕಣ್ಣು ಮುಚ್ಚಿದ್ರೆ ನಾವು ಮುಚ್ತೇವೆ, ಅವನು ಕಣ್ಣು ತೆಗೆದ್ರೆ ನಾವು ಕಣ್ಣು ತೆಗಿತೇವೆ. ಒಳಗಿದ್ದ ಬಿಂಬ ಕೈ ಎತ್ತಿದರೆ ನಾನು ಕೈ ಎತ್ತೇನೆ. ಇಲ್ಲದೇ ಇದೆ ಪ್ಯಾರಲಿಕ್ ಅಟ್ಯಾಕ್, ಒಳಗಿಂದ ಬಿಂಬ ಕೈ ಎತ್ತೋದಿಲ್ಲ, ನನ್ನ ಕೈನೇ ಬಿದ್ದುಕೊಂಡಿರ್ತದೆ, ಎತ್ತಲಿಕ್ಕಾಗೋದಿಲ್ಲ, ನನ್ನ ಕಾಲು ನಡಿಲಿಕ್ಕಾಗೋದಿಲ್ಲ. ಇದರ ಜೊತೆಗೆ 8ನೇ ವಿಷಯವಾಗಿ ಇಂಥ ಒಂದು ವಾದಿಗಳು ಆಗಿನ ಕಾಲದಲ್ಲೂ ಇದ್ದಾರೆ, ಈಗಿನ ಕಾಲಕ್ಕೂ ಇದ್ದಾರೆ. ದೇವರು ಯಾಕೆ ಬೇಕು? ಜಗತ್ತಿನಲ್ಲಿ ಪ್ರತಿಯೊಂದು ಜಡಗಳು ತಾನೇ ವಿಕಸಿತವಾಗ್ತದೆ, ಗಿಡ ತಾನೇ ಬೆಳೀತದೆ. ಆನಂತರ ಎಷ್ಟೋ ಸಲ ಮಣ್ಣು ಮೇಲೆ ತಗ್ಗುನಲ್ಲಿ ಮಣ್ಣು ಬಿದ್ದು ತಗ್ಗು ಒಂದು ತಾನು ಬೆಳೀತದೆ. ತಾನೇ ಬೇರೆ ಬೇರೆ ರೂಪಗಳನ್ನು ತಾಳ್ತದೆ. ಪ್ರಕೃತಿಯೇ ಈ ರೀತಿಯಾಗಿ ತಾಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದೇವರ ಅವಶ್ಯಕತೆ ಏನಿದೆ? ಈ ಚಾರ್ವಾಕವಾದ ಇವತ್ತಿನದಲ್ಲ, ಅವತ್ತಿನ ಕಾಲಕ್ಕೂ ಇದೆ. ಅದನ್ನು ಭಾಗವತ ಪ್ರಶ್ನೆ ಮಾಡಿಕೊಳ್ತಾ ಇದೆ. ಭಾಗವತ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಭಾಗವತ ಉತ್ತರ ಕೊಡ್ತದೆ. ನಿಜ, ನಿಮ್ಮ ಪ್ರಕೃತಿವಾದಿಗಳ ಪ್ರಕಾರ ಏನು? ಮೊದಲೆಲ್ಲ ಬರೀ ನೀರಿತ್ತು. ನೀರಿನಲ್ಲಿ ಹಾವಸೆ ಪಾಚಿ ಹುಟ್ಟಿತು. ಆ ಪಾಚಿಯಲ್ಲಿ ಅಮೀಬಾ ಉತ್ಪತ್ತಿ, ಏಕಾಣುಜೀವಿ ಉತ್ಪತ್ತಿ ಆಯಿತು. ಹೀಗೆ ವಿಕಸಿತವಾಗ್ತಾ ಬಂತು. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ನೀರು ಇದು ದ್ರವರೂಪವಾಗಿರ್ತಕ್ಕಂಥದ್ದು. ಆನಂತರ ಜೀವಿಗಳ ಶರೀರ ಇತ್ಯಾದಿಗಳೆಲ್ಲವೂ ಕೂಡ ಅವು ಕಠಿಣವಾಗಿರ್ತಕ್ಕಂಥದ್ದು. ನೀರಿನಲ್ಲಿ ಕಾಠಿಣ್ಯತೆ ಬಹಳ, ಬರ್ಫ ಆಗಿ ಬರ್ಫ ಆಗಿರ್ತದೆ. ಆ ಬರ್ಫದಲ್ಲಿ ಸಸ್ಯಗಳು ಹುಟ್ಟೋದಿಲ್ಲ. ಸಸ್ಯ ಹುಟ್ಟಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಅದರಲ್ಲಿ ಮಣ್ಣು ಬೇಕು, ಪೃಥ್ವಿ ಅಂಶ ಬೇಕು. ನಾವು ಹೇಳ್ತೇವೆ, ಏನು ಹೇಳ್ತೇವೆ ಅಂತಂದರೆ ಆಕಾಶಾತ್ ವಾಯು, ಆಕಾಶದಿಂದ ವಾಯು ಹುಟ್ಟಿತು, ವ್ಯಾಕ್ಯೂಮ್ದಿಂದ ವಾಯು ಹುಟ್ಟಿತು. ವ್ಯಾಕ್ಯೂಮ್ದಿಂದ ವಾಯು ಹುಟ್ಟಲಿಕ್ಕೆ ಸಾಧ್ಯತೆ ಇದೆ. ಸ್ಪೇಸ್ನಿಂದ, ಸ್ಪೇಸ್ ಎಲ್ಲ ಕಡೆ ಅದೇ ದೂರದಲ್ಲಿ ಇದೆ ಅಷ್ಟೇ. ಅದರಿಂದ ವಾಯು ಹೇಗೆ ಹುಟ್ಟಿತು? ವಾಯುವಿನಿಂದ ಅಗ್ನಿ ಹುಟ್ಟಿತು,
ಅರೆ ಗಾಳಿ ಬೀಸ್ತಾ ಇದ್ರೆ ಬೆಂಕಿ ತಂತಾನೆ ಹುಟ್ಕೊಳ್ತದೆ. ಬೆಂಕಿ ಹುಟ್ಟಬೇಕಾಗಿತ್ತು ಅಂತಂದರೆ ಇಂಧನ ಬೇಕು. ಪರಸ್ಪರವಾಗಿರ್ತಕ್ಕಂಥ ಗಿಡಗಳು ಒಂದಕ್ಕೊಂದು ಘರ್ಷಣೆ ಆಗಬೇಕು, ಕಲ್ಲು ಘರ್ಷಣೆ ಆಗಬೇಕು. ಆದ್ದರಿಂದ ವಾಯುವಿನಿಂದ ಅಗ್ನಿ ಹುಟ್ಟೋದು ಹೇಗೆ? ಅಗ್ನೇರಾಪಃ, ಅಗ್ನಿಯಿಂದ ನೀರು ಹುಟ್ಟಿತು. ಹೌದು, ಸೂರ್ಯನ ಬಿಸಿಲಿನಿಂದ ಬಾಷ್ಪೀಕರಣವಾಗಿ ಮೋಡಾಗಿ ನೀರು ಹುಡ್ತಂಗಿಲ್ಲ. ಅದೇ ಮನೆ ನೀರೇ ಮೊದಲು ಹೋಗ್ತದೆ. ಬಾಷ್ಪೀಕರಣ ಆಗ ಮೊದಲು ನೀರು ಇರಬೇಕಲ್ಲ. ಅಗ್ನಿಯಿಂದ ಆಪ ಹುಟ್ಟಿತು. ಹೇಗೆ? ಆಪದಿಂದ ಪೃಥ್ವಿ ಹುಟ್ಟಿತು. ನೀರಿನಿಂದ ಪೃಥ್ವಿ ಹುಟ್ಟಿದ್ದು ಹೇಗೆ? ಭೂಮಿಯ ಕಾಠಿಣ್ಯ ನೀರಿನಲ್ಲಿ ಎಲ್ಲಿದೆ? ಪಾನೀಯ ನೀರಿನ ವಿಕಾರ ಅಂತ ತಿಳ್ಕೊಂಡಂತಂದರೆ ಭಾಳಾದ್ರೆ ರಾಡಿ ಆಗ್ಬೋದು, ಅಷ್ಟೇ. ಘನೀಭೂತ, ಸ್ವಲ್ಪ ಬರ್ಫ್ ಆಗ್ಬೋದು. ಆದರೆ ಅದು ಪೃಥ್ವಿ ಆಗೋದು ಹೇಗೆ? ಆಗಿದೆ ಅಂತ ತಿಳ್ಕೊಂಡು ಅಸಂಪ್ಷನ್ ಇಟ್ಕೊಂಡು ಈಗಿನ ಪ್ರಕೃತಿ ಹೇಗೆ? ಪ್ರಕೃತಿವಾದಗಳದೇನು? ಪ್ರಕೃತಿ ತಾನೇ ವಿಕಸಿತವಾಗ್ತದೆ, ಇದು ಒಂದು ಅಸಂಪ್ಷನ್. ಇದನ್ನು ಸ್ವೀಕೃತಿ, ಇದೇ ಈ ಪ್ರಕೃತಿವಾದ ಜಡವಾದದ ಮೂಲ. ಇದಕ್ಕೆ ಪ್ರೂಫ್ ಇಲ್ಲ, ಇಲ್ಲಿ ಲಾಜಿಕ್ಕೂ ಇಲ್ಲ. ಹಾಗಾದ್ರೆ ನೀವೇನು ಹೇಳ್ತೀರಿ? ಹೌದು, ನಾವು ನೀರಿನಿಂದಲೇ ಪೃಥ್ವಿ ಹುಟ್ಟಿದೆ ಅಂತ ಹೇಳ್ತೇವೆ. ಯಾಕೆ? ಪರಮಾತ್ಮ ತನ್ನ ಅಚಿಂತ್ಯದ್ಭುತ ಘಟಿತ ಘಟನಾ ಸಾಮರ್ಥ್ಯದಿಂದ ಯಾವ ಪಂಚಮಹಾಭೂತಗಳನ್ನು ಸ್ವತಂತ್ರ ಪ್ರತ್ಯೇಕ ಇಟ್ಟಿಲ್ಲ. ಆಕಾಶದಲ್ಲಿ ವಾಯು, ಅಗ್ನಿ, ನೀರು, ಪೃಥ್ವಿ ಎಲ್ಲವೂ ಇದೆ ಸೂಕ್ಷ್ಮಾಂಶದಲ್ಲಿ. ಪೃಥ್ವಿಯಲ್ಲಿ ಉಳಿದ 4 ಅಂಶಗಳು ಇವೆ. ಇದಕ್ಕೇನೆ ಪಂಚೀಕರಣ ಅಂತೇಳಿ ಕರೀತಾರೆ. ಪರಮಾತ್ಮ ಪಂಚೀಕರಣ, ತ್ರಿವೃತ್ಕರಣ ಈ ರೀತಿಯಾಗಿ ಮಾಡ್ತಾನೆ. ತ್ರಿವೃತ್ಕರಣದಲ್ಲಿ ಪರಮಾತ್ಮ ನೀರಿನಲ್ಲಿ ಪೃಥ್ವಿಯ ಅಂಶ ಮತ್ತು ತೇಜದ ಅಂಶವನ್ನು ಇಟ್ಟಿರ್ತಾನೆ. ತೇಜದಲ್ಲಿ ಈ ಅಂಶಗಳನ್ನು ಇಟ್ಟಿರ್ತಾನೆ. ಮಿಕ್ಸ್ ಮಾಡಿ ಆನಂತರ ಪ್ರತ್ಯೇಕ ಅಂತ ತೋರಿಸ್ಕೊಡ್ತಾನೆ. ಆದರೆ ಪ್ರತಿಯೊಂದರಲ್ಲಿ ಪ್ರತಿಯೊಂದು ವಸ್ತು ಇದೆ. ತೃತೀಯ ಸ್ಕಂದದಲ್ಲಿ ಇದನ್ನು ಕೇಳಿದ್ದೀರಿ. ಪಂಚೀಕರಣ ಅಂತ ತಿಳ್ಕೊಂಡಂತಂದರೆ ಪೃಥ್ವಿಯಲ್ಲಿ ನೀರು 50% ಇದೆ. ಆನಂತರ ತೇಜ 25% ಇದೆ. ವಾಯು 12.5% ಇದೆ. ಆಕಾಶ 6/1/4 ಇದೆ, 6.25. ಈ ರೀತಿಯಾಗಿ ಮಿಶ್ರಣವಾಗಿದೆ. ಇನ್ನು ನೀರಿನಲ್ಲಿ ಅಗ್ನಿ 50%, ವಾಯು 25%, ಆಕಾಶ 12.5%, ಪೃಥ್ವಿ 6/1/4%. ಇದನ್ನೆಲ್ಲ ಒಂದಕ್ಕೊಂದು ಕೂಡಿಸಿ ಪರಮಾತ್ಮ ಈ ಸೃಷ್ಟಿಯನ್ನು ಮಾಡ್ತಾನೆ. ಪಂಚಮಹಾಭೂತ ಇದು ಕಾರ್ಯ, ಇದಕ್ಕೆ ಕಾರಣ ಪರಮಾತ್ಮ. ಇಲ್ಲ, ಇದನ್ನು ಲಾಜಿಕ್ನಿಂದ ಹೇಗೆ ಹೇಳ್ಬೋದು? ಲಾಜಿಕ್ನಿಂದ ಹೇಳಕ್ಕೆ ಬರೋದಿಲ್ಲ, ಪ್ರತ್ಯಕ್ಷದಿಂದ ಗೊತ್ತಾಗೋದಿಲ್ಲ. ಯಾವುದೋ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಗೊತ್ತಾಗೋದಿಲ್ಲ, ಶಾಸ್ತ್ರದಿಂದ ತಿಳಿದುಕೊಳ್ಬೇಕು. ಶಾಸ್ತ್ರವೂ ಕೂಡ ಪೂರ್ತಿ ಹೇಳಕ್ಕಾಗದೇ ಇದ್ದಾಗ ಆ ಕಾಲದಲ್ಲಿ ಇದೆಲ್ಲೂ ಭಗವಂತನಿಂದ ಎತ್ತು ಯುಕ್ತಿಯ ವಿರುದ್ಧೇತ. ನಮ್ಮ ಇಮ್ಯಾಜಿನೇಷನಿಗೆ ಪ್ರಕೃತಿಯ ರಹಸ್ಯವನ್ನು ಯಾವಾಗ ನಾವು ಹೇಳಲಿಕ್ಕೆ ಸಮರ್ಥರಾಗೋದಿಲ್ಲ, ಆವಾಗ ಅದು ಪರಮಾತ್ಮನ ಅಚಿಂತ್ಯದ್ಭುತ ಸಾಮರ್ಥ್ಯದಿಂದಲೇ ತಯಾರಾಗಿದೆ ಅಂತ ತಿಳ್ಕೊಂಡಂತನ್ನೋದನ್ನು ಇದನ್ನು ಹೇಳಲೇಬೇಕು. ಆಚಾರ್ಯರು ಹೇಳ್ತಾರೆ, ಎತ್ತು ಯುಕ್ತ್ಯಾ ವಿರುದ್ಧೇತ ತದ್ ಈಶ ಕೃತಮೇವಹಿ. ಯಾವುದರ ಹುಟ್ಟು ಮೂಲವನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಬೀಜ ಮೊದಲು, ಗಿಡ ಮೊದಲು, ತತ್ತಿ ಮೊದಲು, ಮನುಷ್ಯ ಮೊದಲು, ಮನುಷ್ಯನ ಹುಟ್ಟತಕ್ಕಂಥ ಸಾಧನ ಮೊದಲು, ಸ್ಪರ್ಮ್ ಮೊದಲು, ಮನುಷ್ಯ ಮೊದಲು. ಮನುಷ್ಯ ಇದ್ದರೆ ಸ್ಪರ್ಮ್ ಇದ್ದರೆ ಮನುಷ್ಯ. ಹಾಗಾದರೆ
ಇದು ಎಲ್ಲಿಂದ ಅಂತಂದರೆ ಪರಮಾತ್ಮನ ಅಚಿಂತ್ಯದ್ಭುತ ಸಾಮರ್ಥ್ಯ ಅಂತ ತಿಳಿದುಕೊಳ್ಬೇಕು. ತಾನು ಗಂಧ ತನ್ಮಾತ್ರದಿಂದ ಯುಕ್ತನಾಗಿ ಪೃಥ್ವಿಯ ಸೂಕ್ಷ್ಮ ಕಣಗಳನ್ನು ಉಪಾದಾನವನ್ನಾಗಿ ಮಾಡಿ ಅದರಲ್ಲಿ ಜಲೀಯ ಭಾಗವನ್ನು ಸೇರಿಸಿ ಆ ನಂತರ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ತಾನು ಸ್ವತಃ ನಿಮಿತ್ತ ಕಾರಣನಾಗಿ ಉಪಾದಾನ ಕಾರಣವಾಗಿರ್ತಕ್ಕಂಥ ಮಣ್ಣಿನಿಂದ ಕುಂಬಾರ ತಾನು ಗಡಿಗೆಯನ್ನು ರಚನೆ ಮಾಡುವಂತೆ. ಯಾಕೆ ಅಷ್ಟೇ ಅಲ್ಲ, ಅವೆರಡೂ ಕೂಡಿದಾಗ ಒಂದಾಗಬೇಕಲ್ಲ. ಉಸುಕಿನಲ್ಲಿ ನೀರು ಹಾಕಿದ್ರೆ ಉಸುಕು ನೀರು ಹರಿದೋಗ್ಬಿಡ್ತದೆ, ಮುದ್ದೆ ಆಗೋದಿಲ್ಲ. ಮಣ್ಣಿನಲ್ಲಿ ಸ್ನೇಹ ಗುಣವನ್ನು, ನೀರಿನಲ್ಲಿ ಸ್ನೇಹ ಗುಣತ್ವ, ಸ್ನೇಹದಿಂದ ಮಣ್ಣಿನಲ್ಲಿ ತಾನು ಘನೀಭೂತತ್ವ, ತಾನು ಅಲ್ಲಿದ್ದುಕೊಂಡು ಆ ಗುಣಧರ್ಮವನ್ನು ಕೊಡ್ತಾನೆ ಪರಮಾತ್ಮ. ಮಣ್ಣಿನಲ್ಲಿ ನೀರು ಹಾಕಿದಾಗ ಅದೊಂದು ಗಟ್ಟಿ ಕೆಸರಾದರೆ ಅದನ್ನು ಇಟ್ಕೊಂಡು ಕುಂಬಾರ ತೆಗರಣೆಯಿಂದ ಗಡಿಗೆ ಮಾಡಲಿಕ್ಕಾಗ್ತದೆ. ನೀರೊಂದು ಕಡೆ ಮಣ್ಣೊಂದು ಕಡೆ ಅಂದರೆ ಏನು ಮಾಡಲಿಕ್ಕಾಗ್ತದೆ? ಆದ್ದರಿಂದಾಗಿ ಇದನ್ನು ತಾನಾಗೇ ಆಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಲಿಕ್ಕೆ ಬರೋದಿಲ್ಲ. ತಾನಾಗೇ ಆಗ್ತಿತ್ತಂತಂದರೆ ಎಲ್ಲ ಜಗತ್ತು ಪಂಚಮಹಾಭೂತಗಳು ಎಲ್ಲ ಕಡೆ ಇವೆಲ್ಲ ಪಂಚಮಹಾಭೂತಗಳು ಎಲ್ಲ ಕಡೆ ಒಂದು ಗಟ್ಟಿಯಾಗಿ ಒಂದು ಕ್ಯೂಬ್ ಆಗಿರಬೇಕಾಗಿತ್ತು. ಹಾಗೆಲ್ಲ ನೀರಿದೆ, ಗಾಳಿ ಇದೆ, ಆಕಾಶ ಎಲ್ಲವೂ ಇದೆ. ಎಲ್ಲಿ ಕೂಡಿಸ್ಬೇಕು ಅಲ್ಲಿ ಕೂಡಿಸ್ತಾನೆ, ಎಲ್ಲಿ ಕೂಡಿಸ್ಬೇಕು ಬೇಕಾಗಿಲ್ಲ ಅಲ್ಲಿ ಕೂಡಿಸೋದಿಲ್ಲ. ಎಲ್ಲಿ ಕೂಡಿಸ್ಬೇಕು ಕೂಡಿಸ್ತಾನೆ, ಎಲ್ಲಿ ಕೂಡಿಸೋದು ಬೇಡ ಅಲ್ಲಿ ಕೂಡಿಸಂಗಿಲ್ಲ ಪರಮಾತ್ಮ. ಆದ್ದರಿಂದಾಗಿ ಈ ಸಂಪೂರ್ಣವಾಗಿರ್ತಕ್ಕಂಥ ಪ್ರಕೃತಿಯ ತತ್ವಗಳ ಮಿಶ್ರಣವನ್ನು ಮಾಡಿ ಈ ಪ್ರಕೃತಿಯ ಸಂಪೂರ್ಣ ಸೃಷ್ಟಿಕರ್ತೃತ್ವವನ್ನು ಪರಮಾತ್ಮನೇ ತಾನು ಮಾಡ್ತಾನೆ ಅಂತಿಕೊಂಡಂತ ಅನ್ನೋದನ್ನು ಇದು ನಿಶ್ಚಿತವಾಗಿಯೂ ಅರ್ಥ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಈಗ ನನ್ನ ಕೈಕಾಲುಗಳು ದೇಹವು, ಇದು ಅವಯವಗಳು. ಈ ಅವಯವಗಳಿಂದ ಸಹಿತವಾದ ನಾನು ದೇಹವು, ನನ್ನ ಶರೀರ ದೇಹವು ಯಾವುದು? ಅವಯವನೋ ದೇಹನೋ ಅವಯವಯ್ಯೋ ದೇಹವು. ಹೇಗೆ? ಬರೀ ದೇಹ ಮಾಂಸದ ಪಿಂಡ ಇದ್ದರೆ ದೇಹ ಅಂತ ಕರಿತೇವೆ? ಇಲ್ಲ. ಬರೀ ಕೈಕಾಲುಗಳಿದ್ದರೆ ದೇಹ ಅಂತ ಕರಿತೇವೆ? ಇಲ್ಲ. ಡ್ರಾಯಿಂಗ್ನಲ್ಲಿ ಒಂದು ಕಡೆ ಕೈ ಒಂದು ಕಡೆ ಕಾಲು ಮಾಡಿದರೆ ಕೈ ಕಾಲು ಅಂತಂತೆ ಹೊರತು ಮನುಷ್ಯ ಅಂತ ಅನ್ನೋದಿಲ್ಲ, ಒಂದು ಪ್ರಾಣಿ ಅಂತ ಅನ್ನೋದಿಲ್ಲ. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಬಟ್ಟೆ ಇದು ಸ್ವತಂತ್ರವೋ ಅಥವಾ ಒಳಗಿರ್ತಕ್ಕಂಥ ದಾರಗಳು ಸ್ವತಂತ್ರವೋ? ಒಂದು ದಾರಿ ಹೀಗೆ, ಒಂದು ದಾರಿ ಹೀಗೆ ಕೂಡಿವೆ. ತಂತು ಮತ್ತು ಪಟ ಬೇರೆ ಬೇರೆ ಏನು? ತಂತುಪಟ ಬೇರೆಯಾಗಿತ್ತಂತಂದರೆ ತಂತು ಇಲ್ಲದೆ ಪಟ ಇಲ್ಲ, ಪಟದಲ್ಲೇ ತಂತು ಇಲ್ಲ. ತಂತುಪಟಗಳು ಬೇರೆ ಬೇರೆ. ಅದೇ ರೀತಿಯಾಗಿ ತನ್ಮಾತ್ರ ಮತ್ತು ಮಹಾಭೂತಗಳು ಇವುಗಳು ಒಂದೇನೂ ಬೇರೆಯೋ. ತಾನಾಗೆ ಬಟ್ಟೆ ಆಗೋದಿಲ್ಲ, ದಾರ ತಾನಾಗೆ ಆಗೋದಿಲ್ಲ. ಅದನ್ನು ನೇಕಾರ ಒಬ್ಬ ಬೇಕಾಗ್ತದೆ. ದಾರ ತೆಗೆದುಕೊಂಡು ಒಂದು ಹೀಗೆ ಉದ್ದೆ, ಒಂದು ಹೀಗೆ ಅಡ್ಡ ಆಗಲು ಮೊದಲೆಲ್ಲ ಹೀಗೆಲ್ಲ ಮಾಡಿಟ್ಕೊಂಡು ಅಡ್ಡ ರೂತಿಯಾಗಿರ್ತಕ್ಕಂಥ ರೀತಿಯಿಂದ ನೇದಾಗ ಬಟ್ಟೆ ಅಂತ ಅನ್ಸ್ಕೊಳ್ತದೆ. ಆದರೆ ಇದು ದಾರವು ಬಟ್ಟೆ ಹೇಳಿ ದಾರದ ಸಮೂಹ, ಇದು ಬಟ್ಟೆ ಹೇಗಾಗ್ತದೆ? ಆದರೆ ದಾರ ಇದರ ಅವಯವ, ಬಟ್ಟೆ ಇದು ಅವಯವಿ. ಕೈಕಾಲುಗಳು ನನ್ನ ಅವಯವಗಳು, ನನ್ನ ಈ ಶರೀರ ಅವಯವಿ. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂತಹ ಸಂಸಾರದಲ್ಲಿ ಕಾರಣವೂ ಇದೆ, ಕಾರ್ಯವುಗಳು ಇವೆ. ಪ್ರವಚನ ಮಾಡ್ತೇನೆ, ನನ್ನ ಪ್ರವಚನ ಕಾರ್ಯ. ಇದಕ್ಕೆ ಕಾರಣ ನನ್ನ ಧ್ವನಿಪಟಲ, ಇದು ಕಾರಣ. ಕಾರ್ಯ ಮತ್ತು ಕಾರಣ ಸಂಬಂಧವನ್ನು
ಇದನ್ನು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಯಾರು? ಕಾರಣಾತ್ಮಕ ಜಗತ್ತು ಇದೆ, ಕಾರ್ಯಾತ್ಮಕ ಜಗತ್ತು ಇದೆ. ಆದರೆ ಕಾರ್ಯಕಾರಣಗಳನ್ನು ಒಂದುಗೂಡಿಸಿ, ಅಣುಗಳನ್ನು ಒಂದುಗೂಡಿಸಿ, ಈಗ ನಾವು ಕೂತ್ಕೊಂಡಿರ್ತಕ್ಕಂಥ ಕಲ್ಲಿನ ಮೇಲೆ ನೀವು ಕೂತ್ಕೊಂಡಿದ್ದು, ಮನೆ ನೆಲದ ಮೇಲೆ ಕೂತ್ಕೊಂಡು, ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರಿ. ಕುರ್ಚಿ ಅದು ಪ್ಲಾಸ್ಟಿಕ್ಕೇ ಇರಲಿ, ಕಟ್ಟಿಗೆ ಇರಲಿ, ಎಷ್ಟು ಅಣುಗಳು ಸೇರಿ ಆಗಿದೆ. ಆದರೆ ಒಂದು ಅಣು ಇನ್ನೊಂದು ಅಣುಗೆ ಅಡ್ಹೆಸಿವ್ ಆಗದೇ ಇದ್ದರೆ, ಹಚ್ಕೊಳ್ಳದೇ ಇದ್ದರೆ ನಮ್ಮದು ಈ ಸ್ಥೂಲವಾಗಿರ್ತಕ್ಕಂಥ ವಸ್ತು ಎಲ್ಲ ಕಟ್ಟಿಗೆ ಪುಡಿಗಳು ಎಲ್ಲ ಕಡೆ ಇತ್ತು, ಪ್ಲಾಸ್ಟಿಕ್ ಪುಡಿಗಳು ಇರ್ತಾಯಿತ್ತು, ಮಣ್ಣಿನ ಪುಡಿ ಇರ್ತಾಯಿತ್ತು. ಅದರಿಂದ ತಯಾರಾಗಿ ಯಾವ ಆಸನ ಮೇಲೆ ನಾವು ಕೂತ್ಕೊಂಡಿದ್ದೇವೆ. ಆದರೆ ಅದಕ್ಕೆ ಒಂದಕ್ಕೊಂದು ಕೊಡುವಂತೆ ಮಾಡಿದವರು ಯಾರು? ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯಲ್ಲಿದ್ದು ಶಕ್ತಿ ಕೊಟ್ಟವರು ಯಾರು? ಪರಮಾತ್ಮ. ಆದ್ದರಿಂದಾಗಿ ಕಾರ್ಯಕಾರಣಗಳು ಇಲ್ಲ, ಇದು ತರ್ಕದಿಂದ ತಿಳಿದುಕೊಳ್ಳೋ ಕಠಿಣ ಅಂತಕೊಂಡು ಶಾಸ್ತ್ರ ಹೇಳಿದೆ. ಬೇಡ, ನಿನ್ನ ಸ್ವಪ್ನಕ್ಕೆ ರಾ ಮಟೀರಿಯಲ್ ಏನು? ಸ್ವಪ್ನ ನೋಡ್ತೀಯಲ್ಲ, ಸ್ವಪ್ನಕ್ಕೆ ರಾ ಮಟೀರಿಯಲ್ ಏನು? ಸ್ವಪ್ನಕ್ಕೆ ರಾ ಮಟೀರಿಯಲ್ ಏನು ಗೊತ್ತಾಗುತ್ತೆ? ನಮ್ಮ ಅನೇಕ ಜನ್ಮದ ಸಂಸ್ಕಾರಗಳು. ಅನೇಕ ಜನ್ಮಗಳು ಏನೇನು ಘಟನೆಗಳನ್ನು ನೋಡಿರ್ತೇವೆ, ಏನು ವಿಚಾರ ಮಾಡಿರ್ತೇವೆ, ಅದೆಲ್ಲ ಏನು ಒಂದು ಸಂಸ್ಕಾರ ನಮ್ಮ ಈ ಲಿಂಗ ಶರೀರದ ಅಂತರ್ಮನದಲ್ಲಿ ಎಲ್ಲ ಅಲ್ಲಿ ಬಂದು ಕೂತ್ಕೊಂಡಿವೆ. ಅದೊಂದು ಕೋಶ. ಕೋಶದ ಎಲ್ಲ ಎಷ್ಟು ನೋಡಿದ್ದೇವೆ, ಎಷ್ಟು ಕೇಳಿದ್ದೇವೆ, ಎಷ್ಟು ಓಡಾಡಿದ್ದೇವೆ, ಎಷ್ಟು ಮಾತನಾಡಿದ್ದೇವೆ, ಏನೇನು ವ್ಯವಹಾರ ಮಾಡಿದ್ದೇವೆ, ಅದರದ್ದೆಲ್ಲ ಸಂಸ್ಕಾರ ಆ ಅಂತರ್ಮನದಲ್ಲಿದೆ. ಪರಮಾತ್ಮ ಆ ಸಂಸ್ಕಾರಗಳನ್ನು ತೆಗೆದುಕೊಂಡು ಸ್ವಪ್ನದಲ್ಲಿ ಕಾರಿನಂತೆ, ವಾಹನಗಳಂತೆ, ಮನೆಯಂತೆ, ಊಟದಂತೆ, ಮತ್ತೊಂದು ಮುಗಿದೊಂದು ಈ ರೀತಿಯಾಗಿರ್ತಕ್ಕಂಥ ರೀತಿಯಂತೆ ಅವುಗಳನ್ನು ತಯಾರು ಮಾಡಿ ಪರಮಾತ್ಮ ನಮಗೆ ತೋರಿಸ್ತಾನೆ. ಆ ಸಂಸ್ಕಾರಗಳಿಗೆ ಒಂದು ರೂಪ ಕೊಡ್ತಕ್ಕಂಥವ್ರು ಯಾರು? ಇಲ್ಲ, ನಾವು ಮನಸ್ಸಿನಲ್ಲಿ ಬಯಸಿದ್ದೆ ಸಂಸಾರದಲ್ಲಿ ಬೀಳ್ತೇವೆ ಅಂತಕೊಂಡಂಥ ಬಯಸದೇ ಇದ್ದದ್ದು ಎಷ್ಟೋ ಬೀಳ್ತಾರೆ. ಆಕ್ಸಿಡೆಂಟ್ ಆಗಿರ್ತದೆ, ಬಯಸ್ತೇವೆ. ನಾವೇ ಹೋಗಿರ್ತೇವೆ, ನಮ್ಮ ಯಾರೋ ಬಂಧುಗಳು ಅಳ್ತಾ ಕೂತ್ಕೊಂಡಿರ್ತಾರೆ, ಹೋಗಿರ್ತೇವೆ ನಾವು. ಯಾವುದೋ ಜನ್ಮದ ಹೋಗಿದ್ದನ್ನು ಈಗ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಒಂದು ಕ್ಷಣದಲ್ಲಿ, ಈಗ ಯಾರೋ ಊಟಕ್ಕೆ ಹಾಕ್ತಾ ಇರ್ತಾರೆ, ಇನ್ನೊಂದು ಕ್ಷಣದಲ್ಲಿ ನಾನು ಕುದುರೆ ಮೇಲೆ ಇರ್ತೇನೆ. ಎದ್ದ ಮೇಲೆ ಯಾವ ವಸ್ತು ಇಲ್ಲ ಇಲ್ಲಿ. ಸ್ವಪ್ನದಲ್ಲಿ ಕಂಡ ಯಾವ ವಸ್ತುಗಳ ಆಗ ಕಂಡಿರ್ತಕ್ಕಂಥ ಹಾನಿ ಇತ್ತು, ಹಾನಿ ವಾಸನೆಗಳು ಇಲ್ಲ, ಮುರಿದಾದರೂ ಬಿದ್ದಿರಬೇಕಲ್ಲ ಅವು ಕೂಡ ಇಲ್ಲ. ಇದನ್ನು ಮಾಡ್ತಕ್ಕಂಥವ್ರು ಯಾರು? ಮಲಗಿಕೊಂಡು ನಿಷ್ಕ್ರಿಯವಾದ ಅವಯವಗಳಿಗೆ ಪುನಃ ಜಾಗೃತಿ ಕೊಡ್ತಕ್ಕಂಥವ್ರು ಯಾರು? ದಣಿದಾಗ ನಿದ್ದೆಯನ್ನು ಕೊಡ್ತಕ್ಕಂಥವ್ರು ಯಾರು? ಆದ್ದರಿಂದಾಗಿ ಪರಮಾತ್ಮನೇ ಭಗವಂತ ಅಂತಕೊಂಡು ಕರ್ತ ಇವನ್ನೆಲ್ಲ ಕೂಡಿಸ್ತಾನೆ, ಕೂಡಿಸಿ ಒಂದು ರೂಪ ಕೊಡ್ತಾನೆ. ರೂಪಕ್ಕೆ ಬೇಕಾಗಿರ್ತಕ್ಕಂಥ ಒಳಗೆ ತಾನು ಒಳಗೆ ಸೇರಿಕೊಂಡು ಅಂತರ್ಯಾಮಿಯಾಗಿದ್ದು ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರೇರಣೆ ಕೊಡ್ತಾನೆ. ಅದರಿಂದ ಬಂದಿರತಕ್ಕಂಥ ಅನುಭವಗಳನ್ನು ಕೊಡ್ತಾನೆ. ಈ ರೀತಿಯಾಗಿ ಸಕಲಕ್ಕೂ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ, ಸಕಲ ಕಾರ್ಯಗಳಲ್ಲಿಯೂ ಕಾರ್ಯನಾಗಿ ಇರ್ತಕ್ಕಂಥ ವ್ಯಕ್ತಿ, ಸಕಲ ವಸ್ತುಗಳನ್ನು ಮಿಶ್ರಣ ಮಹಾಲಕ್ಷ್ಮೀ ದೇವಿಯಿಂದ ಮಿಶ್ರಣ ಮಾಡಿಸಿ ಅದಕ್ಕೊಂದು ರೂಪ ಕೊಡ್ತಕ್ಕಂಥ ವ್ಯಕ್ತಿ, ನಿಮಿತ್ತ ಕಾರಣನಾಗಿರ್ತಕ್ಕಂಥವನು ಭಗವಂತ ಇದ್ದಾನೆ. ನಮಗೇನು ವಿಶ್ವಾಸ ಇಲ್ಲರಿ ಅಂತಿಕೊಂಡು ವಿಶ್ವಾಸ ಇಲ್ಲ, ವಿಶ್ವಾಸ ಅಂತ ಶಬ್ದ ನೀನು ಹೇಗೆ ಹೇಳ್ತೀವಿ? ನೀನು ಶಬ್ದ ವಿಶ್ವಾಸ ಇಲ್ಲ ಅಂತ ಹೇಳಿಕ್ಕೆ ಮಾತನಾಡಲಿಕ್ಕೆ ನಿನಗೆ ಈ ಧ್ವನಿ ತರಂಗ ಕೊಟ್ಟಿರ್ತಕ್ಕಂಥವ್ರು ಯಾರು? ಒಳಗಿನಿಂದ ಇಂಥ ಧ್ವನಿ ಬರಬೇಕು, ಇಂಥ ಧ್ವನಿಯಲ್ಲಿ ನಾನು ನ ಉ ಉಚ್ಚಾರಣೆ ಆಗಬೇಕಾಗಿತ್ತು ಅಂತಂದರೆ ಆನಂತರ ಕಂಠದ ಹೂ ಡೈರೆಕ್ಟ್ ಬರ್ತದೆ, ಬಾಯಿ ಹೂ ಆಗೋದು. ಬಾಯಿ ಹೊಲದ ಹೂ ಅಂತ ನೀವು ನೋಡೋಣ, ಇಲ್ಲ. ಆ ವೇಳೆಯಲ್ಲಿ ಬಾಯಿಗೆ ಆ ರೀತಿ ಆಕೃತಿ ಕೊಡ್ತಕ್ಕಂಥವ್ರು. ಆ ನಂತರ ನ ಅಂತಿಕೊಂಡಂತಂದರೆ ಅದು ಋತು ಲಸಾನಾಮ್ ದಂತ. ನ ಅಂತಿಕೊಂಡಂತನ್ಬೇಕಾದ್ರೆ ನಮ್ಮ ನಾಲಿಗೆ ಹಲ್ಲಿಗೆ ಹತ್ತಬೇಕು. ಬಾಯ ಕೈಯಲ್ಲಿ ನಾಲಿಗೆ ಇಟ್ಕೊಂಡು ನ ಅಂದರೆ ನೋಡೋಣ,
ಮೂಗು ಮುಚ್ಕೊಂಡು ಯ ಮಾಣ ನಾಣ್ಯನೋಣ ಮೂಗು ಮುಚ್ಕೊಂಡು ಇಲ್ಲ. ಈ ಅವಯವಗಳಿಗೆ ಒಳಗಿಂದ ಕೃತಿಯನ್ನು ಮಾಡಿಸಿ ನನಗೆ ವಿಶ್ವಾಸ ಇಲ್ಲ ಅಂತಿಕೊಂಡು ನನಗೆ ನಾನು ಅಂತನೋ ಅಸ್ತಿತ್ವ, ವಿಶ್ವಾಸ ಅಂತನ್ನೋ ಭಾವನೆ, ಇಲ್ಲ ಅಂತನ್ನೋ ಅಭಾವ, ಈ ಜ್ಞಾನ ಯಾರು ನಾನು ತೆಗೆದುಕೊಂಡು ಬಂದಿದ್ದೇನೆ? ನಾನಾಗಿ ಹುಟ್ಟಿದ್ದೇನೆ? ನಾನಾಗಿ ನನ್ನ ಬ್ರೇನ್ ತಂದು ತಾಯಿಯ ಶರೀರದಲ್ಲಿ ನನ್ನ ಬ್ರೇನನ್ನು ತಂದು ಒಂದು ಕಡೆಗೆ ಇಟ್ಟು ಅದರ ಮೇಲೆ ತಲೆ ಬುಡಿ ಬೆಳೆಸಿ ಅದಕ್ಕೆ ಕೈ ಕಾಲುಗಳನ್ನು ಕೊಟ್ಟು ನಾನು ಮಾಡಿದ್ದೇನೆ? ಅನುಭವಿಸ್ತಾ ಇದ್ದೇವೆ. ಜಗತ್ತಿನಲ್ಲಿ ಕಾರ್ಯನೂ ಇದೆ, ಕ್ರಿಯೆನೂ ಇದೆ, ಕಾರಣಗಳು ಇವೆ. ಕಾರಣ ಕ್ರಿಯೆಗಳಲ್ಲಿ ತಾನಿದ್ದು ಅವೆಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸ್ತಕ್ಕಂಥ ಆ ವ್ಯಕ್ತಿಯ ಉಪಕಾರ ಎಷ್ಟಿದೆ. ಇದೇ ದಿನ ಒಂದು 5 ನಿಮಿಷ ಕೂತ್ಕೊಂಡು ಯಾಕೆ ನೆನೆಸ್ಬಾರ್ದು? ಕೃತಜ್ಞತೆಯನ್ನು ಯಾಕೆ ಅರ್ಪಣೆ ಮಾಡಬಾರ್ದು? ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಕೊಡಲಿಕ್ಕಾಗ್ತದೆ? ತಂದೆ ಕೊಡ್ತಾನೆ, ತಾಯಿ ಕೊಡ್ತಾಳೆ, ಹಣ ಕೊಡ್ತಾರೆ, ಆಫೀಸರ್ ಕೊಡ್ತಾನೆ, ಮಕ್ಕಳು ಕೊಡ್ತಾರೆ, ಬಂಧುಗಳು ಕೊಡ್ತಾರೆ, ಪ್ರೈಮ್ ಮಿನಿಸ್ಟರ್ ಕೊಡ್ತಾನೆ. ಯಾರು ಕೊಡ್ತಾರೆ? ಯಾರು ಕೊಡಂಗ. ಹೀಗೆ ಪರಮಾತ್ಮ ಈ ರೀತಿಯಾಗಿ ತಾನು ಜಡ ಪ್ರಕೃತಿಯಲ್ಲಿ ಚೇತನ ಪ್ರಕೃತಿಯನ್ನು ಸೇರಿಸಿ ಅದಕ್ಕೆ ವಿಕೃತಿಯನ್ನು ಹುಟ್ಟಿಸಿ ಆನಂತರ ಅಲ್ಲಿ ಚೇತನ ಜೀವಗಳನ್ನು ಅದರ ಜೊತೆಗೆ ಅದರ ಜೊತೆಗಿಟ್ಟು ಅವುಗಳ ಉಪಯೋಗವಾಗುವಂತೆ ಈ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ಕಾರ್ಯಕಾರಣ ಜಗತ್ತಿಗೆ ಪರಮಾತ್ಮನೇ ಒಬ್ಬ ವ್ಯಕ್ತಿ ಇದ್ದಾನೆ ಅಂತನ್ನೋದು ಒಪ್ಪಲೇಬೇಕಾಗ್ತದೆ. ಗಡಿಗೆ ಆಗಿದೆ ಅಂತ ಮೇಲೆ ಕುಂಬಾರ ಆಗಿದ್ದಾನೆ. ನೀರು ಬಂತು, ತಾನಾಗೆ ಮಣ್ಣು ಸೇರಿಕೊಳ್ತು, ತಾನಾಗೆ ಆಕೃತಿ ಆಯಿತು, ನಮಗೆ ಬೇಕಾದ ರೀತಿ ಆಕೃತಿ ಆಯಿತು. ಆಗ್ತದೆ, ಪ್ರಾಕ್ಟಿಕಲ್ ಆಗ್ತದೆ. ಹೇಳಿ, ಬರೀ ಇಲ್ಲ ಅಂತಕೊಂಡಂತಂದರೆ ನೀನು ಹೇಳೋದಕ್ಕೋಸ್ಕರ ಕಾರ್ಯಕಾರಣ ಸಂಬಂಧ ತೋರಿಸ್ಕೊಡು. ಕಾರ್ಯಕಾರಣ ಸಂಬಂಧವನ್ನು ತೋರಿಸ್ಕೊಡು. ನಾನು ಪಾಪ ಪುಣ್ಯ ಒಪ್ಪಂಗಿಲ್ರಿ. ನೀನು ಪಾಪ ಪುಣ್ಯ ಒಪ್ಪಲಿಲ್ಲ ಅಂತಕೊಂಡಂತಂದರೆ ಒಬ್ಬ ವ್ಯಕ್ತಿ ಅತಿ ಬಡವ ಏಕೆ, ಒಬ್ಬ ವ್ಯಕ್ತಿ ಅತಿ ಶ್ರೀಮಂತ ಏಕೆ? ಒಬ್ಬನೇ ತಾಯಿಯ ಮಕ್ಕಳು, ಒಬ್ಬನು ಸ್ಕಾಲರ್ ರ್ಯಾಂಕ್ ಹೋಲ್ಡರ್, ಇನ್ನೊಬ್ಬರು 4ನೇ ಕ್ಲಾಸು ದಾಟೋದಿಲ್ಲ. ಯಾಕೆ? ಪಾಪ ಇದೆ, ಉನ್ನತಿ ಆಗಲಿಲ್ಲ. ಪುಣ್ಯ ಇದೆ, ಉನ್ನತನಾದ. ಪಾಪ ಪುಣ್ಯ ನಂಬೋದಿಲ್ಲ ಅಂತಕೊಂಡು ಅನುಭವಿಸ್ತಾ ಇದ್ದೀವಲ್ಲ. ಒಬ್ಬನ ಕೇರ್ ಆಫ್ ಫುಟ್ಪಾತ್, ಒಬ್ಬನ ಒಳ್ಳೆ 5 ಸ್ಟಾರ್ ಹೋಟೆಲ್. ನಮ್ಮ ಹುಡುಗರು ಹೇಳ್ತಿದ್ರು, ಅಂಬಾನಿ ಮನೆ ಎಷ್ಟು ಫ್ಲೋರ್ ಅದನ? 37 14 ಫ್ಲೋರ್ ಅದಂತ. ಒಂದೇ ಕುಟುಂಬ ಅಲ್ಲಿ ಇರ್ತದಂತೆ. ಪ್ರತಿಯೊಂದು ಫ್ಲೋರಿಗೂ ಅನೇಕ ಜನ ಸೇವಕರಿದ್ದಾರಂತೆ. ಪಾಪ 8 ಜನ ಹೊಟ್ಟೆ ತುಂಬುತ್ತಾನಿಲ್ಲ. ಇನ್ನು ನಾನು ಒಂದು ರೂಮ್ ಕಿಚನ್ ಭಾಳ, 2 ರೂಮ್ ಕಿಚನ್. ಈ ಭೇದ ಭಾವ ಯಾಕೆ? ಅವನು ದಾನ ಮಾಡಿದ್ದಾನೆ, ಪಡೆದಿದ್ದಾನೆ. ಗೃಹದಾನ ಮಾಡಿದ್ದಾನೆ, ಪಡೆದಿದ್ದಾನೆ. ನಾನು ಗೃಹದಾನ ಮಾಡಲಿಲ್ಲ, ಸ್ವಲ್ಪ ಏನು ಮಾಡಿದೆ, ಸಣ್ಣ ಮನೆ ಕೊಟ್ಟ ಪರಮಾತ್ಮ. ಆದ್ದರಿಂದಾಗಿ ವಿಶ್ವಾಸ ಇಲ್ಲ, ಪುಣ್ಯ ಪಾಪ ನಾನು ಒಪ್ಪೋದಿಲ್ಲ. ನೀನು ಒಪ್ಪು ಬಿಡು, ಅನುಭವಿಸಲೇಬೇಕು. ಗರ್ಭವಾಸ ನೀನಾಗೆ ಬೇಯಿಸ್ಕೊಂಡು ಬಂದೀಯ, ನೀನೇ ಶಾಶ್ವತ. ನೀನು ಈ ರೀತಿಯಾಗಿರ್ತಕ್ಕಂಥ ವಿಚಾರಹೀನರಾಗಿರ್ತಕ್ಕಂಥವ್ರಿಗೆ ಸಂಬಂಧ ಇಲ್ಲ. ಆದ್ದರಿಂದಾಗಿ ಈ ಕೂತುಕೊಂಡು ಪರಮಾತ್ಮನ ಸೃಷ್ಟಿಯಾದಿಗಳಿಂದ, ಅದು ಬ್ರಹ್ಮಾಂಡ, ಇದು ಪಿಂಡಾಂಡ, ಇವುಗಳಲ್ಲಿರ್ತಕ್ಕಂಥ ವಸ್ತುಗಳೇನು, ಇವುಗಳ ಕ್ರಿಯೆ ಏನು, ಅದನ್ನು ನಾನೇನು ಅನುಭವಿಸ್ತಾ ಇದ್ದೇನೆ. ಚಳಿ, ಮಳೆ, ಗಾಳಿ, ನೀರು ಎಲ್ಲ ಪ್ರತಿಯೊಂದನ್ನು ಇದನ್ನು ಕೊಟ್ಟ ಭಗವಂತನಿಗೆ ಪರಮಾತ್ಮ ಇಷ್ಟೆಲ್ಲ ಕೊಟ್ಟಿದ್ದಿ, ಕೃತಜ್ಞತೆಯನ್ನು ಒಪ್ಪಿಸ್ತೇನೆ, ನನ್ನ ಈ ಕೃತಜ್ಞತೆಯನ್ನು ಸ್ವೀಕರಿಸುವಂತಿಕೊಂಡಂತ ಒಂದು ದಿವಸ ಹೇಳಬಾರ್ದೆ, ಒಂದು ಸಲ ಹೇಳಿಕ್ಬಾರ್ದೆ. ಕೃತಜ್ಞರಾಗಬಾರದು. ಈ ರೀತಿ ಭಗವಂತನ ಉಪಕಾರಗಳನ್ನು, ಭಗವಂತನ ಮಹಿಮೆಗಳನ್ನು, ಭಗವಂತನ ಕರ್ತೃತ್ವವನ್ನು, ಭಗವಂತನ ಸಾಮರ್ಥ್ಯವನ್ನು, ಭಗವಂತನ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಅನೇಕ ಕ್ರಿಯೆಗಳನ್ನು, ಅನೇಕ ಅವತಾರದ ಅನೇಕ ವಿಶಿಷ್ಟವಾದ ಮಹಿಮೆಗಳನ್ನು ತಿಳಿದುಕೊಳ್ತಾ ಇದ್ದರೆ, ವಿಚಾರ ಮಾಡ್ತಾ ಇದ್ದರೆ, ನೀವು ಬೇಡ ಅಂದ್ರೆ ಅವನಲ್ಲಿ ಪ್ರೀತಿ ಹುಡುತ್ತದೆ. ಇಷ್ಟೆಲ್ಲ ಮಾಡ್ಯಾನಲ್ಲ,
ಅವನ ಹೊರತು ಗತಿ ಏನು? ಆ ಪ್ರೀತಿಯೇ ಅವನನ್ನು ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡು ಅಂತೇಳಿ ನಮಗೆ ಪ್ರೇರಣೆಯನ್ನು ಹುಟ್ಟಿಸ್ತದೆ. ಆ ಪ್ರೀತಿಯೇ ಮುಂದೆ ಭಕ್ತಿ ರೂಪದಿಂದ ಪರಿಣಿತವಾಗಿ ಆ ಪರಮಾತ್ಮ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಪರಮಾತ್ಮ ಅನುಗ್ರಹ ಆಯಿತು, ಅಪರೋಕ್ಷ ಜ್ಞಾನ, ಅರ್ಚರಾದಿ ಮಾರ್ಗ, ಮೋಕ್ಷ. ಅದರಿಂದಾಗಿ ಕಾರಣದಲ್ಲಿ ಜನಕ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನೇ, ಕಾರ್ಯದಲ್ಲಿ ಪರಿಣಾಮ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನೇ. ದಿನಕ್ಕೆ 3 ರೀತಿಯಿಂದ ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನು ಚಿಂತನೆ ಮಾಡಬೇಕಂತೆ. ಈ ಸಂಬಂಧಕ್ಕೆ ಶಾಸ್ತ್ರದಲ್ಲಿ ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪೂಜೆಗೆ ನೈವೇದ್ಯ ಮಾಡುವಾಗ ಈ ರೀತಿಯಾಗಿರ್ತಕ್ಕಂಥ 3 ಪರಮಾತ್ಮನಿಗೂ ನಮಗಿರುವ ಸಂಬಂಧವನ್ನು ನೆನೆಸ್ಕೊಳ್ಬೇಕಂತ. ಅದೇ ನೈವೇದ್ಯ. ನೈವೇದ್ಯ ಅಂತದೇನು? ದೇವ್ರ ಮುಂದೆ ತಗೋಂತ ಕೊಡೋದು ಕಣಕ್ಕೇನೆ ಅವ್ನು ನಿತ್ಯ ತೃಪ್ತ ಇದಕ್ಕೆ ತೆಗೆದುಕೊಳ್ತಾನೆ. ಆದರೆ ಅಲ್ಲಿ ಭಗವಂತನ ಮಹಿಮೆ ಚಿಂತನೆ ಮಾಡಿದರೆ ನನ್ನ ಬಗ್ಗೆ ತಿಳಿದುಕೊಂಡಿದ್ದಾನೆ ಅಂತೇಳಿ ಅಲ್ಲಿರ್ತಕ್ಕಂಥ ಸ್ವಾಕ್ಯರಸವನ್ನು ಸ್ವೀಕಾರ ಮಾಡ್ತಾನೆ. ಕಾರಣಗಳಾಗಿರ್ತಕ್ಕಂತಹ ಅಕ್ಕಿಗೆ ಬೇಯುವ ಶಕ್ತಿಯನ್ನು ಕೊಟ್ಟು, ಅಥವಾ ಅಕ್ಕಿಗೆ ಜನಕ ಶಕ್ತಿಯನ್ನು, ಬೆಳೆಯುವ ಶಕ್ತಿಯನ್ನು ಕೊಟ್ಟು, ತೆನೆಯಾಗಿ ಮತ್ತೆ ಅನೇಕ ರೂಪದಿಂದ ಅಭಿವ್ಯಕ್ತವಾಗುವ ಶಕ್ತಿಯನ್ನು ಕೊಟ್ಟು, ಆ ನಂತರ ಅಲ್ಲಿ ಎಲ್ಲ ಕೆಲಸ ಮಾಡತಕ್ಕಂಥವನು ಪರಮಾತ್ಮ. ಇನ್ನು ಕಾರ್ಯವಾಗಿರ್ತಕ್ಕಂಥ ಈ ಅನ್ನ, ಸಾರು, ಹುಳಿ, ಇದರಲ್ಲಿ ಪರಿಣಾಮ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹುಳಿ, ಬೆಲ್ಲ, ನೀರು, ಬೇಳೆ ಸೇರಿ ಒಂದು ರೂಪ ಆಗದೇ ಇದ್ದರೆ, ಬೇಳೆ ಒಂದು ಕಡೆ ಉಳಿತು, ನೀರು ಒಂದು ಕಡೆ ಉಳಿತು, ಹುಣಸೆಹಣ್ಣು ಬೇರೆ ಕಡೆ ಉಳಿತು, 3 ಎಲ್ಲ ಮಿಕ್ಸ್ ಆಗದೇ ಇದ್ದರೆ, ಆದ್ದರಿಂದ ಕಾರಣದಲ್ಲಿ ಜನಕ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನೇ, ಕಾರ್ಯಗಳಲ್ಲಿ ಪರಿಣಾಮ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನೇ ಅಂತ ಹೇಳಿ ಈ ಕ್ರಮದಿಂದ ಇರತಕ್ಕಂಥ ವಿಶಿಷ್ಟತೆಯನ್ನು ನಾವು ಪ್ರತಿ ಕ್ಷಣದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಭಾವಾದ್ವೈತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇನ್ನು ಕ್ರಿಯಾದ್ವೈತ, ನಾನು ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ, ಕಾಯೇನ ವಾಚ ಮನಸ, ನನ್ನಿಂದ ಏನೇನು ಕ್ರಿಯೆಗಳು ನಡೀತದೆಲ್ಲ, ಏನೇನು ಶುಭ ಕೆಲಸಗಳು, ಒಳ್ಳೆಯ ಕೆಲಸಗಳು ನಡೀತದೆಲ್ಲ, ಇದೆಲ್ಲವೂ ಒಳಗಿದ್ದ ಬಿಂಬನ ಕ್ರಿಯೆ ಅಂತ ತಿಳ್ಕೊಂಡಂತೇಳಿ ಚಿಂತನೆ ಮಾಡುವುದು. ಪೂಜೆ ಮಾಡುವವನು ಅವನೇ, ಸ್ತೋತ್ರ ಹೇಳಿಸ್ತಕ್ಕಂಥವನು ಅವನೇ, ಪೂಜೆ ತೆಗೆದುಕೊಳ್ತಕ್ಕಂಥವನು ಅವನೇ. ಮನಸ್ಸಿನಿಂದ ಪೂಜೆ ಮಾಡಬೇಕು ಅಂತ ಭಕ್ತಿಯಿಂದ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ಭಾವನೆ ಏನು ಮಾಡ್ತೇವೆ, ಆ ರೀತಿಯಾಗಿರ್ತಕ್ಕಂಥ ಅದು ಬಿಂಬ, ಆ ರೀತಿಯಾಗಿ ಭಾವನೆ ಮಾಡಿದರೆ ನಾವು ಆ ಭಾವನೆ ಬರ್ತದೆ. ಪೂಜೆ ಅಂತಕ್ಕಂಥ ಕ್ರಿಯೆ, ಅಭಿಷೇಕಾದಿ ಕ್ರಿಯೆಗಳು ಅಂತೇನಿವೆ, ಇದು ಕಾಯದ ಕೆಲಸ. ಇನ್ನು ಸ್ತೋತ್ರ ಹೇಳ್ತೇವೆ, ಅದು ವಾಕ್ಯನ ಕೆಲಸ. ಕಾಯೇನ ವಾಚ ಮನಸ, ಇವುಗಳಿಂದ ನಡೆಯತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ಬಿಂಬನ ಕ್ರಿಯೆ ಅಂತ ಹೇಳಿ ತಿಳಿದುಕೊಳ್ಳುವುದು. ಇದಕ್ಕೆ ಕ್ರಿಯಾದ್ವೈತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆನಂತರ ಈ ಊಟ ನಾನು ಮಾಡ್ತೇನೆ, ಬ್ರಾಹ್ಮಣರಿಗೆ ಹಾಕ್ತೇನೆ, ಹೆಂಡತಿ ಮಕ್ಕಳಿಗೆ ಹಾಕ್ತೇನೆ. ಈ ನಾನು, ಬ್ರಾಹ್ಮಣರು, ಹೆಂಡತಿ, ಮಕ್ಕಳು, ಆನಂತರ ನನ್ನ ಮನೆ, ಊಟಕ್ಕೆ ಹಾಕೊಳ್ಳೋ ತಟ್ಟೆಗಳು ಅಥವಾ ಎಲೆಗಳು, ಎಲ್ಲ ಜಡ ಚೇತನಗಳು ಅವನ ಅಧೀನ ಇದೆ. ಅವನ ಅಧೀನ ಇದೆ. ನೈವೇದ್ಯ ಆಯಿತು, ಎಲೆ ಇದ್ದಿಲ್ಲ ಅಂತ ಎಲ್ಲಿ ಬಡಿಸ್ಬೇಕು? ಎಲೆಯಲ್ಲಿ ಬಡಿಸಿದೆ ಕೈ ಎತ್ತಲಿಲ್ಲ ಅಂತಕೊಂಡು ಏನು ಮಾಡಬೇಕು? ಹಸಿವೆ ಆಗಿಲ್ಲ ಅಂದರೆ ಏನು ಮಾಡಬೇಕು? ಬಾಯಿ ತೆಗಿಲೇ ಇಲ್ಲ, ಮೃತ ಶರೀರದ ಬಾಯಿ ತೆಗಿಲಿಕ್ಕೆ ಆಗೋದಿಲ್ಲ, ಏನು ಊಟ ಮಾಡುತ್ತೆ? ಆದ್ದರಿಂದಾಗಿ ತಾನು, ಹೆಂಡತಿ ಅಥವಾ ಗಂಡ, ಮಕ್ಕಳು, ಬಂಧು ಬಾಂಧವರು, ಮನೆಯಲ್ಲಿರ್ತಕ್ಕಂಥ ಅವೆಲ್ಲ ಸಾಮಾನುಗಳು, ಮನೆ ಹೊರಗಿರ್ತಕ್ಕಂಥ ಗಾರ್ಡನ್ನು, ಎಲ್ಲವೂ ಅಷ್ಟೇ ಅಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು ಇವೆಲ್ಲವೂ ಅವನ ಅಧೀನ ಇದೆ. ಅವನು ಮಾಡಿದರೆ ಇದೆ, ಇಲ್ಲ ಅಂತೇಳಿ ತಿಳಿದುಕೊಳ್ಳೋದಕ್ಕೆ ಇದಕ್ಕೆ ದ್ರವ್ಯಾದ್ವೈತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಸಕಲ ದ್ರವ್ಯಗಳು ಅವನು ಪರಮಾತ್ಮನೇ ವ್ಯಾಪ್ತನಾಗಿದ್ದಾನೆ.
ನನ್ನ ಕ್ರಿಯೆಗಳಲ್ಲಿ ಅವನೇ ವ್ಯಾಪ್ತನಾಗಿದ್ದ ಅಂದರೆ ಕ್ರಿಯಾದ್ವೈತ. ಆ ನಂತರ ವಸ್ತುಗಳಲ್ಲಿರ್ತಕ್ಕಂಥ ಜನಕ ಶಕ್ತಿ ಮತ್ತು ಪರಿಣಾಮ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನೇ, ಆದ್ದರಿಂದ ಭಾವಾದ್ವೈತ. ಈ ಕ್ರಿಯಾದ್ವೈತ ಭಾವಾದ್ವೈತಗಳನ್ನು ಚಿಂತನೆ ಮಾಡಿ ಪರಮಾತ್ಮ ನೀನೇ ಸರ್ವೋತ್ತಮ, ಆದ್ದರಿಂದಾಗಿ ನೀನೇ ಅನ್ನ, ನೀನೇ ಉಣ್ತಕ್ಕಂಥವನು, ನೀನೇ ನೈವೇದ್ಯ ಮಾಡ್ತಕ್ಕಂಥವನು. ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಈ ರೀತಿಯಾಗಿ ಪರಮಾತ್ಮನಿಗೆ ನಿವೇದನೆ ಮಾಡಿದರೆ ಅದು ನೈವೇದ್ಯ ಅಂತ ಅನ್ಸ್ಕೊಳ್ತದೆ. ಇಲ್ಲದ್ರೆ ನಾವು ಸತ್ಯಂತ ವರ್ತೇನ ಪರಟಿಂಚಾಮಿ ಪ್ರಾಣಾಯಸ್ವ ಅಪಾನಾಯಸ್ವ ಅನಾಯಸ್ವ ಅಮೃತೋಪಸ್ಥಾನ, ಹಾಂ ಕೃಷ್ಣ ಮಂಗಳಾರತಿ ಮಾಡು, ಹಾಗಲ್ಲ. ಈ ಚಿಂತನೆ ಮಾಡಿ, ದಿನಾಲು ಈ ಚಿಂತನೆ ಮಾಡಬೇಕು. ಆದ್ದರಿಂದಾಗಿ ಇನ್ನೊಮ್ಮೆ ನೆನಪಿಟ್ಟು, ಕಾರ್ಯಕಾರಣಗಳಲ್ಲಿ ಕಾರ್ಯದಲ್ಲಿ ಜನಕಶಕ್ತಿ, ಕಾರಣಗಳಲ್ಲಿ ಪರಿಣಾಮ ಶಕ್ತಿಯನ್ನು ಪರಮಾತ್ಮನೇ ಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋದು ಭಾವಾದ್ವೈತ. ಕಾಯೇನ ವಾಚ ಮನಸ ಮಾಡ್ತಕ್ಕಂಥ ಸಕಲ ಕ್ರಿಯೆಗಳು ಒಳಗಿದ್ದ ಬಿಂಬನೆ ಮಾಡ್ತಾನೆ ಅಂತ ತಿಳ್ಕೊಂಡಂತನ್ನೋದು ಕ್ರಿಯಾದ್ವೈತ. ನಾನು, ನನ್ನ ಶರೀರ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಏನೇನು ಜಗತ್ತಿನಲ್ಲಿ ನನ್ನ ಸಂಬಂಧ ಬರ್ತಕ್ಕಂಥದ್ದಿವೆ ಅವೆಲ್ಲವೂ ಭಗವಂತನ ಅಧೀನ. ಜಡಚೇತನಗಳ ನನ್ನ ಪುರುಷಾರ್ಥಗಳು ಅವನ ಅಧೀನ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ಳುವುದು ಅದು ದ್ರವ್ಯಾದ್ವೈತ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ನನ್ನ ಈ ಪೂಜೆಯನ್ನು ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅದು ಪೂಜೆ, ಪರಮಾತ್ಮ ಅದಕ್ಕೆ ಫಲ ಕೊಡ್ತಾನೆ. ಮತ್ತು ಇಷ್ಟೆಲ್ಲ ಇದಕ್ಕೆ ಅನೇಕ ಸಂದರ್ಭದಲ್ಲಿ ಹೇಳಿದ್ರಲ್ಲ ಆಪದ್ಧರ್ಮ ಅಂತ ತಿಳ್ಕೊಂಡಂಥೇಳಿ, ಚಾತುರ್ವರ್ಣ್ಯದವರು ಬ್ರಾಹ್ಮಣ ಅಧ್ಯಯನ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವಾಗ ವೈಶ್ಯರಂತೆ ಇರಬೇಕು ಅಥವಾ ಇದರಂತೆ ಇರಬೇಕು ಅಂತ ತಿಳ್ಕೊಂಡಂಥೇಳಿ, ಅಥವಾ ಸಂಕಟ ಬಂದಾಗ ತಾನು ವಿಶ್ವಾಮಿತ್ರರು ಅಂತ್ಯಕೊಂಡಂತಕ್ಕಂಥ ರೀತಿಯಲ್ಲಿ ಯಾವುದೋ ನಾಯಿ ಮಾಂಸ ಕೊಡು ಅಂತ ಕೇಳಿದ್ರಂತೆ, ಅಷ್ಟರಲ್ಲಿ ದೇವತರು ಪ್ರತ್ಯಕ್ಷರಾದರು. ಅದು ಆಪದ್ಧರ್ಮ, ಅವ್ರು ತಗೊಂಡು ಹಾಗೆ ನಾವು ಯಾಕೆ ತಿನ್ನಬಾರ್ದು ಅದನ್ನು. ಆ ನಂತರ ಅನೇಕ ರೀತಿಯಾಗಿರ್ತಕ್ಕಂಥದ್ದು ಹೇಳಿದಾರಲ್ಲ, ಅಂದರೆ ಅದಕ್ಕೆ ಆಪದ್ಧರ್ಮ ಆಪತ್ಕಾಲದಲ್ಲೇ ಮಾತ್ರ. ಶ್ರಾದ್ದ ಮಾಡಬೇಕಾಗಿದೆ, ಮಹಾಪುರ ಬರ್ತಾ ಇದೆ, ಟೈಮ್ ಇಲ್ಲ, ಬೇಗನೆ ಬಂದಿರತಕ್ಕಂಥ ವಾಹನದಲ್ಲಿ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು. ಆವಾಗ ಶ್ರಾದ್ದ ಮಾಡ್ತೇನೆ ಅಂತ ಸಂಕಲ್ಪ ಶ್ರಾದ್ದ ಮಾಡಿ ಹೊರಟುಬಿಡ್ರಿ, ಪುಣ್ಯ ಬರ್ತದೆ. ಆರಾಮಾಗಿ ಮನೆಯಲ್ಲೇ ಇದ್ದೇವೆ, ಮುಗಿದ ಮೇಲೆಲ್ಲ ಬಂಧುಗಳ ಹರಟಿ ಹೊಡಲಿಕ್ಕಿದೆ, ಇವತ್ತು ಪಿಕ್ನಿಕ್ ಇದೆ, ಆದರೂ ಸಂಕಲ್ಪ ಶ್ರಾದ್ದ ಮಾಡ್ತೇನೆ ಅಂತ ಪರಮಾತ್ಮ ಕೇಳೋದಿಲ್ಲ. ಆಪತ್ ಧರ್ಮ ಆಪತ್ಕಾಲದಲ್ಲಿ ಸಂಪೂರ್ಣ ಅನೇಕ ರೀತಿಯಾಗಿರ್ತಕ್ಕಂಥ ಆಪತ್ಕಾಲದ ಸಂದರ್ಭವನ್ನು ಹೇಳಿದ್ದಾರೆ. ಈಗ ಊರಿಗೆ ಹೊರಟಿದ್ದೇವೆ, ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನಾನು ಹೊರಗಿಂದ ಏನು ತಿನ್ನೋದಿಲ್ಲ. ಆದರೆ ನನ್ನ ಪ್ರವಾಸ 24 hours ಇದೆ, ವಯಸ್ಸಾಗಿದ್ದು ಉಪವಾಸ ಇಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಹುರಿದ ಅವಲಕ್ಕಿ, ಹುರಿದು ಮಾಡಿದ ಉಂಡಿ, ಈ ಹುರಿದ ಪದಾರ್ಥಗಳನ್ನು ಭರ್ಜಿತ ಫಲವದ್ಗ್ರಾಯಂ, ಹೇಗೆ ಹಣ್ಣು ಎಲ್ಲಿ ಸಿಕ್ಕರೂ ಅದನ್ನು ತೆಗೆದುಕೊಳ್ಳಿಕ್ಕೆ ಬರ್ತದೋ ಅದೇ ರೀತಿಯಾಗಿ ಹುರಿದದ್ದನ್ನು ಮುಸರಿ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರ ಹೇಳಿದರು. ಅಂತ ತಿಳ್ಕೊಂಡಂತೆ ಯಾವಾಗಲೂ ಮನೆಯಲ್ಲಿದ್ದಾಗಲೂ ಅದನ್ನು ಮುಸರಿ ಅಲ್ಲ ಅಂತ ತಿಳ್ಕೊಂಡಂತ ಎಲ್ಲ ಕಡೆ ಮಾಡಿದರೆ ಅಲ್ಲ. ಆಪದ್ಧರ್ಮದಲ್ಲಿ ಮಾತ್ರ ಆ ರೀತಿಯಾಗಿರ್ತದೆ, ಉಳಿದ ಕಾಲದಲ್ಲೆಲ್ಲ. ಅದನ್ನು ತಿಳಿದುಕೊಳ್ಳಬೇಕು. ಮತ್ತು ಯುಧಿಷ್ಠಿರ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ಸಫಲತೆ ಸಿಗಬೇಕಾಗಿದ್ದರೆ ಜ್ಞಾನಿಗಳ ಸೇವಾ, ಬ್ರಾಹ್ಮಣರ ಸೇವಾ ಆಗಬೇಕು. ಅದಕ್ಕೆ ನಾನೇ ಸಾಕ್ಷಿ. ಯುಧಿಷ್ಠಿರ, ನಾನು ಮೊದಲು ಉಪಭರಣ ಅಂತನ್ನೋ ಒಬ್ಬ ಗಂಧರ್ವ. ಒಂದು ಸಲ ವಿಶ್ವಜಿತ್ ಯಾಗ ನಡೆದಿತ್ತು, ಎಲ್ಲ ದೇವತೆಗಳು ಬಂದಿದ್ದರು, ಬ್ರಹ್ಮಾದಿ ಹಿರಿಯರೂ ಇದ್ದರು. ಆ ವೇಳೆಯಲ್ಲಿ ಗಾನ ನರ್ತನದ ಜವಾಬ್ದಾರಿ ನನಗೆ ಕೊಟ್ಟಿದ್ದರು. ಯಾಕೆಂದರೆ ಯಜ್ಞದಲ್ಲಿಯೂ ಕೂಡ ಒಂದು ಕಡೆ ಭಗವಂತನ ಗಾನದಾನತನ ಮಾಡ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಾನು ಗಾನನರ್ತನದಲ್ಲಿ ನರ್ತಕಿಯರ ಜೊತೆಯಲ್ಲಿ ಸ್ವಲ್ಪ ಅಶ್ಲೀಲವಾದ ರೀತಿಯಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಿರಿಯರು ಶಾಪ ಕೊಟ್ಟು ಹೋಗು, ದಾಸಿ ಪುತ್ರನಾಗು ಅಂತ ತಿಳ್ಕೊಂಡಂತೇಳಿ. ಅವಳು ಯಾವುದೋ ದಾಸಿಯ ಮಗನಾಗಿ ನಾನು ಹುಟ್ಟಿದೆ, ಅಪ್ಪ ಬೇಗನೆ ತೀರ್ಕೊಂಡ, ನಮ್ಮಮ್ಮ ಪಾಪ ಪಾತ್ರೆ ತಿಕ್ಕಿ ಅದು ಮಾಡಿ ಇದು ಮಾಡಿ ನನ್ನನ್ನು ಬೆಳೆಸ್ತಾ ಇದ್ಲು. ಆದರೆ ಅವರಿಗೆ
ಜ್ಞಾನಿಗಳು ಬಂದರು. ಆ ಜ್ಞಾನಿಗಳ ಸೇವೆಯನ್ನು ಅವ್ರಿಗೆ ನಾನು ಕೇಳ್ಕೊಂಡೆ, ಏನಿಲ್ಲ, ನಿಮ್ಮ ಸಂಪೂರ್ಣ ಎಲ್ಲಿರ್ತೀರಿ ಅಲ್ಲಿ ಕಸ ಬಳಿಯೋದು, ಅಲ್ಲಿ ಸಾರಿಸಿ, ನಿಮ್ಮ ಊಟದ ಎಲೆಯಲ್ಲಿ ಇತ್ತು, ನಿಮ್ಮ ಪಾತ್ರೆಗಳನ್ನು ತಿಕ್ಕಿ ಊಟದ ಗೋಮ ಹಚ್ಚಿ, ಈ ರೀತಿಯಾಗಿರ್ತಕ್ಕಂಥ ಸೇವೆ ನಾನು ಕೊಡಿ ಅಂತ ಕೇಳಿದೆ. ಆಗಲಿ ಅಂತ ಹೇಳಿದರು. ಅವರು ಅಷ್ಟು ಸೇವೆ ಮಾಡಿದ್ದಕ್ಕೋಸ್ಕರ ಆ ಕಾಲದಲ್ಲಿ ಪರಮಾತ್ಮನ ಅನುಗ್ರಹದಿಂದ ನಾನು ಬ್ರಹ್ಮದೇವರ ಮಾನಸ ಪುತ್ರನಾಗಿ ಹುಟ್ಟಿದೆ. ಜ್ಞಾನಿಗಳ ಸೇವಾ. ಇನ್ನು ಪಾಂಡವರು ನೀವಂತೂ ನಿಶ್ಚಿತವಾಗಿಯೂ ಅತ್ಯಂತ ಧನ್ಯರು, ಅತ್ಯಂತ ಧನ್ಯರು. ಯಾಕೆ, ನೀವು ಕರೆದ ಕೃಷ್ಣ ನಿಮ್ಮನಿಗೆ ಬರ್ತಾನೆ, ಆ ನಂತರ ನಿಮ್ಮ ಜೊತೆಗಿರ್ತಾನೆ, ನಿಮ್ಮ ಕೆಲಸ ಮಾಡ್ತಾನೆ, ಸಾರಥಿ ಆಗ್ತಾನೆ, ಆ ನಂತರ ನಿಮಗೊಮ್ಮೆ ಬೈತಾನೆ, ನಿಮ್ಮ ಕಡೆಯಿಂದ ಬೈಸ್ಕೊಳ್ತಾನೆ. ಅವನು ಬರ್ತಾನೆ ಅಂಥೇಳಿ ನೂರಾರು ಸಾವಿರಾರು ಋಷಿಗಳು ಅವನ ದರ್ಶನಕ್ಕೆ ನಿಮ್ಮನಿಗೆ ಬರ್ತಾರೆ. ಅಷ್ಟು ಮಂದಿಗೆ ಊಟಕ್ಕೆ ಹಾಕುವ ನಿಮಗೆ ಒಂದು ಇದು ಸಿಗ್ತದೆ. ಕೃಷ್ಣ ಇದ್ದಲ್ಲೇ ಯಾವಾಗಲೂ ನಿಮ್ಮ ಮನೆಯಲ್ಲಿ ಅನೇಕ ಋಷಿಗಳೆಲ್ಲರೂ ಇರ್ತಾರೆ. ಅಷ್ಟು ಜನರಿಗೆ ಊಟಕ್ಕೆ ಹಾಕ್ತಕ್ಕಂಥ ಒಂದು ಕ್ರಮ ಅಂತಿಕೊಂಡಂತೇನಿದೆ. ಮಹಾಭಾಗ್ಯವಂತರು. ಕೊನೆಗೆ ನನ್ನ ಕನ್ಕ್ಲೂಷನ್ ಕೇಳು ಅಂತಿಕೊಂಡಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ನಾನೇನು ಗೃಹಸ್ಥ ಧರ್ಮವನ್ನು ಉಪದೇಶ ಮಾಡಿದೆ. ಬ್ರಹ್ಮಚರ್ಯಾಶ್ರಮಗಳು ಗುರುಕುಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪರಿಪಾಲನೆ ಮಾಡ್ತಾರೆ, ಗುರುಗಳು ಮಾಡಿಸ್ತಾರೆ. ಸನ್ಯಾಸಿ ಮತ್ತು ಇವರುಗಳು ತಮ್ಮ ತಮ್ಮ ವೈಯಕ್ತಿಕವಾದಂಥದ್ದು. ಗೃಹಸ್ಥನಿಗೆ ಮಾತ್ರ ಸಾಮೂಹಿಕ ಜವಾಬ್ದಾರಿ ಇದೆ. ಆದ್ದರಿಂದಾಗಿ ನಾನೇನು ಗೃಹಸ್ಥರ ಧರ್ಮವನ್ನು ವರ್ಣನೆ ಮಾಡಿದೆ. ಧರ್ಮಸ್ಥೆ ಗೃಹಮೇಧೀಯ ವರ್ಣಿತ ಪಾಪನಾಶನ. ನಾನು ಹೇಳಿದಂತೆ ಗೃಹಸ್ಥ ಆ 33 ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದರೆ ಪರಮಾತ್ಮ ಸನ್ಯಾಸಿಗಳಿಗೆ ಏನು ಮೋಕ್ಷ ಕೊಡಬೇಕು ಆ ಗೃಹಸ್ಥನಿಗೂ ಮೋಕ್ಷ ಕೊಡ್ತಾನೆ. ಗೃಹಸ್ಥೋ ಏನ ಪದವೀಂ ಅಂಜಸಾ ನ್ಯಾಸಿನಾಮಪಿ. ಇನ್ನು ನಿಮ್ಮ ಭಾಗ್ಯನ ಹೇಳಲಿಕ್ಕೆ ಆಗೋದಿಲ್ಲ. ಯೂಯಂ ಲೋಕೆ ಬತ ಭೂರಿಭಾಗ. ನೀವು ಅತ್ಯಂತ ಮಹಾಭಾಗ್ಯವಂತರು ಪಾಂಡವರು. ಜಗತ್ತನ್ನು ಪವಿತ್ರ ಮಾಡ್ತಕ್ಕಂಥವರು. ಯಾಕೆ ಅಂತಕೊಂಡಂತಂದರೆ ನಿಮ್ಮನೆಗೆ ಸಾಕ್ಷಾತ್ ಭಗವಂತ ಮನುಷ್ಯ ರೂಪದಿಂದ ಅವತಾರ ತೆಗೆದುಕೊಂಡಿದ್ದರೂ ಕೂಡ ಪರಮಾತ್ಮ ಸಾಕ್ಷಾತ್ತಾಗಿ ನಿಮ್ಮನೆಗೆ ಬರ್ತಾನೆ. ಯಾವಾಗಲೂ ಅವನ ದರ್ಶನಕ್ಕೆ ಹಾತೊರೆಯಬೇಕು, ಎಷ್ಟೋ ವರ್ಷ ತಾಯಬೇಕು, ಅದು ಎಷ್ಟೋ ವರ್ಷ ತಪಸ್ಸು ಮಾಡಬೇಕು. ಅಂಥದ್ದು ಯಾವಾಗಲೂ ನಿಮಗೆ ದರ್ಶನ ಕೊಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಮೌನೇನ ಭಕ್ತ್ಯೋಪಚಯೇನ ಪೂಜಿತ. ನೀವು ಕೂಡ ಕೃಷ್ಣ ಬಂದಾನ ಬಿಡು ಅಂತ ಹೇಳ್ಕೊಂಡಂತಲ್ಲ, ಬಂದಾಕ್ಷಣಕ್ಕೇನೆ ಅವನನ್ನು ಕಣ್ಣಿನ ರೆಪ್ಪೆಯಲ್ಲಿ ಇಟ್ಕೊಂಡು ಸೇವೆ ಮಾಡ್ತೀರಿ. ರೆಪ್ಪೆಯಲ್ಲಿ ಇಟ್ಕೊಂಡಂತ ಕಣ್ಣಿನ ರೆಪ್ಪೆಯೊಳಗೆ ಇಟ್ಟೋದಂತಲ್ಲ, ಪ್ರತಿಯೊಂದು ಅವನು ಯಾವಾಗಲೂ ಅವನ ಕಡೆ ಲಕ್ಷ್ಯ ಕೊಟ್ಟು ಅವನ ಪರಮ ಸೇವೆಯನ್ನು ನೀವು ಮಾಡ್ತೀರಿ. ಇಂಥ ಪರಮಾತ್ಮ ಸಾತ್ವತಾಂಪತಿ ಶ್ರೀಕೃಷ್ಣ ನನ್ನ ಮೇಲೆಯೂ ಸಂತುಷ್ಟನಾಗಲಿ ಅಂತ ನಾರದರು ಹೇಳಿ, ಪಾಂಡವರು ಮತ್ತು ಅವರಿಗೆ ಅನುಮತಿ ತೆಗೆದುಕೊಂಡಾಗ ಪಾಂಡವರು ಕೃಷ್ಣ ಅವನನ್ನು ನಾರದರನ್ನು ಕೂಡಿಸಿ ಜ್ಞಾನಿಗಳು ಅಂತೇಳಿ ಅವರಿಗೆ ಪಾದ್ಯ ಇತ್ಯಾಗದಿಂದ ಪೂಜೆಯನ್ನು ಮಾಡಿ ತನ್ನ ಅಂತರ್ಯಾಮಿಗೆ ಅದನ್ನು ಅರ್ಪಿಸಿ ನಾರದರು ಸಂತೋಷದಿಂದ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿ ಮತ್ತೆ ತಮ್ಮ ಲೋಕ ಸೇವೆಗೆ ಪರಮಾತ್ಮನ ಸೇವೆಗೆ ಹೊರಟೋಗ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಈ ಧರ್ಮದ ಒಬ್ಬ ಮನುಷ್ಯನ ಜೀವನದ ಉದ್ಧಾರ ಆಗ್ತಕ್ಕಂಥ ಧರ್ಮದ ಕ್ರಮವನ್ನು ನಾರದರು ಇಲ್ಲೇನು ಉಪದೇಶ ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಅಧ್ಯಾಯ. ಪ್ರಹ್ಲಾದನ ಉಪದೇಶ, ಪ್ರಹ್ಲಾದ ನವಭಕ್ತಿ, ದೈತ್ಯ ಬಾಲಕರ ಮಾಡಿದ ಉಪದೇಶ, ನರಸಿಂಹದೇವರನ್ನು ಸ್ತೋತ್ರ ಮಾಡಿರ್ತಕ್ಕಂಥ ಕ್ರಮ ಇತ್ಯಾದಿಗಳು ಅನೇಕ ರೀತಿ ಪರಮಾತ್ಮ ಅವನಿಗೆ ತನ್ನ ಸ್ವರೂಪವನ್ನು ಹೇಳಿರ್ತಕ್ಕಂಥ ಕ್ರಮ, ನಾರದರು ಹೇಳಿದ ಎಲ್ಲ ಸನಾತನ ಧರ್ಮಗಳ ವಿಚಾರಗಳು ಇಷ್ಟೊಂದು ಪುನಃ ಪುನಃ ಸಪ್ತಮಸ್ಕಂದ ಅಭ್ಯಾಸ ಮಾಡ್ತಾ ಇದ್ದರೂ ಸಂಪೂರ್ಣ ಭಾಗವತದ ಸಾರ ಅಂತ ನಾನು ಹೇಳಿದ್ದಲ್ಲ, ಭಾಗವತದಲ್ಲಿ ಏನು ಹೇಳಬೇಕಾಗಿದೆ ಅದನ್ನು ಅಭಿರುಚಿ ಮಾಡಿ ಪರಮಾತ್ಮ ಈ ಸಪ್ತಮಸ್ಕಂದಲ್ಲಿ ಹೇಳಿದ್ದಾನೆ. ಇನ್ನು ಮುಂದಿನ ಸ್ಕಂದಗಳಲ್ಲಿ ತನ್ನ ಏನು ವಿಶಿಷ್ಟತೆಗಳನ್ನು ತೋರಿಸ್ತಾನೆ ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.